तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जना. ಆತ್ಮೀಯ ಭಗವದ್ಭಕ್ತರೇ, ಹಿಂದಿನ ತಿಂಗಳಲ್ಲಿ ಮಾಸ್ಟರ್ ಮಹರ್ಷಿಯನ ಮಹೇಂದ್ರನಾಥ್ ಗುಪ್ತನ ಜೀವನವನ್ನು ನೋಡ್ತಾ ಇದ್ವಿ. ಆವಾಗ ಶ್ರೀರಾಮಕೃಷ್ಣರ ಪದ್ಮಪತ್ರಂ ಯುವಾಂಬಸ ಅಂತ ನಾವೇನು ಭಗವದ್ಗೀತೆಯಲ್ಲಿ ಓದ್ತೀವೋ, ಹೇಗೆ ಅವರು ಶ್ರೀರಾಮಕೃಷ್ಣರು ಹಾಗೂ ಭಗವಾನ್ ಶ್ರೀಕೃಷ್ಣ ತಟಸ್ಥರಾಗಿ ಹೇಗಿದ್ರು, ನಿರ್ಲಿಪ್ತವಾಗಿ ಹೇಗಿದ್ರು ಅಂಥದ್ದನ್ನು ಕೂಡ ನಾವು ನೋಡಿದ್ವಿ. ಅದೇ ರೀತಿ ಕೂಡ ಮಾಸ್ಟರ್ ಮಹರ್ಷಿ ಕೂಡ ಇರಲಿಕ್ಕೆ ಅವನದೇ ಆದಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆತ್ಮಹತ್ಯೆ ಎನ್ನುವಂತಹ ಮಾಡ್ಕೊಳ್ಬೇಕು ಅಂತ ಆಲೋಚನೆಯನ್ನು ಬಿಟ್ಟು ಪ್ರಾಮಾಣಿಕವಾದ ಸಾಧಕನಾಗಿ, ಪ್ರಾಮಾಣಿಕವಾದ ಶಿಷ್ಯನಾಗಿ ಅವನ ಆಧ್ಯಾತ್ಮಿಕ ಪಯಣವನ್ನು ಪ್ರಾರಂಭ ಮಾಡಿದ್ದಾನೆ. ಅನೇಕ ತೊಳಲಾಟಗಳನ್ನು ಮಾಡಿದ್ದಾನೆ, ಅನೇಕ ಎಡರು ತೊಡರುಗಳನ್ನು ಅನುಭವಿಸಿದ್ದಾನೆ. ಈಗ ಅವನ ಮನಸ್ಸು ಶಾಂತವಾಗ್ತಿದೆ ಲೌಕಿಕ ರೀತಿಯಲ್ಲಿ. ಆದರೆ ಆಧ್ಯಾತ್ಮಿಕ ರೀತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮುಂದುವರಿಯಬೇಕು ಅನ್ನುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಭಗವಂತನ ಕೃಪೆ, ಗುರುವಿನ ಕೃಪೆ ಸಿಕ್ಕಿ, ಹಾಗೂ ಗುರು ನಾನಿದ್ದೇನೆ, ನೀನು ಯಾಕೆ ಯೋಚನೆ ಮಾಡ್ತೀಯಾ ಅನ್ನುವಂತಹ ಆಶ್ವಾಸನೆಯನ್ನು ಕೂಡ ಹೊತ್ತು ಈಗ ಧನ್ಯತಾ ಭಾವನದಲ್ಲಿರುವುದನ್ನು ನಾವು ನೋಡಿದ್ವಿ. ಶ್ರೀರಾಮಕೃಷ್ಣನಿಗೂ ಎಷ್ಟು ಹತ್ತಿರವಾಗಿದ್ದ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಏನು ಶ್ರೀರಾಮಕೃಷ್ಣರು ಯೌವನದಲ್ಲಿದ್ದಾಗ ಸಿಹೋರ್ ಗ್ರಾಮಕ್ಕೆ ಹೋದಾಗ ಪುಟ್ಟ ಬಾಲೆ ಆಗಿದ್ದಂತಹ ಶಾರದೆ, 3 ವರ್ಷದ ಬಾಲ್ಯಯುತ ಶಾರದೆಯನ್ನ ಅಲ್ಲಿನ ಸ್ತ್ರೀಯರು, ಈ ಪುರುಷರಲ್ಲಿ ಯಾರನ್ನ ಮದುವೆ ಆಗ್ತೀಯ ಅಂತಂದ್ರೆ ಶ್ರೀರಾಮಕೃಷ್ಣ ಕಡೆ ಕೈ ತೋರಿಸೋದು ಅನ್ನುವಂತ ನಾವು ನೋಡ್ತೀವಿ. ಇಂಥ ಹಲವಾರು ವೈಯಕ್ತಿಕ ವಿಚಾರಗಳನ್ನು ಕೂಡ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹರ್ಷಿನ ಹತ್ರ ಹಂಚ್ಕೊಳ್ತಾ ಇದ್ರು. ಅಂದ್ರೆ ಅವರಿಬ್ಬರ ಸಂಬಂಧ ಎಷ್ಟು ಮುಂದುವರೆದಿತ್ತು, ಅದು ಎಷ್ಟು ಗಾಢವಾಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾವುದೇ ಸಾಧು ಸಂತರಲ್ಲಿ, ಮಹಾತ್ಮರಲ್ಲಿ ಹಾಗೂ ಭಗವಂತನಲ್ಲೂ ಕೂಡ ಯಾರು ನಾವು ಹತ್ರ ಆಗ್ತೀವೋ ಆವಾಗ ಮಾತ್ರ ಅವರ ಒಳಗಡೆ ಇರುವಂತಹ ರಹಸ್ಯವನ್ನು ಬಿಚ್ಚಿಡ್ತಾರೆ. ವಚನ ವೇದವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆಳವಾಗಿ ಅಧ್ಯಯನ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಹಲವಾರು ಜನ ಶ್ರೀರಾಮಕೃಷ್ಣ ನೋಡ್ಲಿಕ್ಕೆ ಬರ್ತಾ ಇದ್ರು, ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ರು. ಆಗಿನ ಕಾಲದಲ್ಲಿ ಅದೊಂದು ಪಿಕ್ನಿಕ್ ಸ್ಪಾಟ್ ಕೂಡ ಆಗಿತ್ತು. ಹಲವಾರು ಜನ ಭವ್ಯವಾದ ಮಂದಿರ ಅಂತ ಆಗಿನ ಕಾಲದಲ್ಲಿ ಅವರು ತುಂಬಾ ಜನ ನೋಡ್ಲಿಕ್ಕೆ ಬರ್ತಾ ಇದ್ರು. ಬಂದವ್ರಿಗೆಲ್ಲ ಶ್ರೀರಾಮಕೃಷ್ಣ ಉಪದೇಶವನ್ನು ಕೊಡ್ತಾ ಇರಲಿಲ್ಲ. 1-2 ನಿಮಿಷ ಮಾತಾಡಾದ್ಮೇಲೆ ದಕ್ಷಿಣೇಶ್ವರದ ಮಂದಿರ ಎಷ್ಟು ಚೆನ್ನಾಗಿದೆ ಅಲ್ವೇ, ರಾಧಾಕಾಂತನ ದೇವಸ್ಥಾನ ಚೆನ್ನಾಗಿದೆ ಅಲ್ವೇ, ಗಂಗಾ ನದಿ ಭಾಗೀರಥಿ ಹರಿತಾ ಇದ್ದಾಳಲ್ವೇ, ಸುತ್ತಮುತ್ತಲು ಚೆನ್ನಾಗಿ ಒಂದು ಹೂದೋಟ ಇದೆ, ಅದೆಲ್ಲ ನೋಡಿದ್ರ ಅಂತ ಪ್ರಶ್ನೆ ಕೇಳ್ತಿದ್ರು. ಕೆಲವು ಜನ ಇಲ್ಲ ಅದೆಲ್ಲ ನಾವು ನೋಡ್ಲಿಲ್ಲ, ನಿಮ್ಮನ್ನ ನೋಡ್ಲಿಕ್ಕೆ ಬಂದ್ಬಿಟ್ವಿ ಅಂದ್ರೆ, ಸರಿ ಅದೆಲ್ಲ ನೋಡ್ಕೊಂಡು ಬನ್ನಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಅಂತ. ಹೋದವರು ಎಷ್ಟೋ ಜನ ವಾಪಸ್ ಬರ್ತಿರ್ಲಿಲ್ಲ, ಅದನ್ನೆಲ್ಲ ನೋಡ್ಕೊಂಡು ಅಲ್ಲೇ ಹೊರಟೋಗ್ತಿದ್ರು. ಶ್ರೀರಾಮಕೃಷ್ಣಗೆ ಅರ್ಥ ಆಯ್ತು. ಅವ್ರು ಹೇಳ್ತಿದ್ರು, ಎಷ್ಟು ಅಂತ ನಾನು ಬಾಳೆದಿಂದ ಅಡುಗೆ ಮಾಡ್ಲಿ ಅಂತ ಹೇಳೋದು. ಅಂದ್ರೆ ಆ ಪ್ರಾಪಂಚಿಕತೆ ಅವರಲ್ಲಿ ಇನ್ನೂ ಇದೆ, ಇನ್ನೂ ಅವರು ರೆಡಿ ಆಗಿಲ್ಲ, ಅಂತವ್ರಿಗೆಲ್ಲ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತೇಳಿ ಶ್ರೀರಾಮಕೃಷ್ಣ ಹೇಳೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅದನ್ನ ಈ ಮಾಸ್ಟರ್ ಮಹರ್ಷಿ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಮಾಸ್ಟರ್ ಮಹರ್ಷಿಯ ಜೀವನ ನಮ್ಗೊಂದು ಆದರ್ಶಪ್ರಾಯವಾಗುತ್ತೆ. ಸಂಸಾರದಲ್ಲಿ ಇದ್ಕೊಂಡು ಸಂಸಾರದ ಬೇಗೆಗಳನ್ನು ಅನುಭವಿಸಿ, ಪ್ರತಿಯೊಬ್ಬ ಗೃಹಸ್ಥನು ಏನೆಲ್ಲ ಸಾಮಾನ್ಯವಾದ ಸಮಸ್ಯೆಗಳನ್ನು ಅನುಭವಿಸ್ತಾನೋ ಅದನ್ನು ಇನ್ನೂ ಹೆಚ್ಚಿನದನ್ನು ಕೂಡ ಅನುಭವಿಸಿ ಭಗವಂತನ ಕೃಪೆಗೆ ಪಾತ್ರನಾಗಿ, ಗುರುವಿನ ಕೃಪೆಗೆ ಪಾತ್ರನಾಗಿ ಮೋಕ್ಷಕ್ಕೆ ಅಧಿಕಾರಿಯಾದ. ಇದ್ಯಾಕೆ ಅಂದ್ರೆ ಗುರುವಿನ ಗುಲಾಮನಾದ, ಗುರುವಿನ ಮಾತುಗಳನ್ನು ಚಾಚೂ ತಪ್ಪದೆ ನಡೆಸ್ದ. ಹಾಗಾಗಿ ಗುರುವಿನ ಹತ್ತಿರಕ್ಕೆ ಯಾವಾಗೂ ಗುರು ತನ್ನ ಆಧ್ಯಾತ್ಮಿಕದ ಬಾಗಿಲುಗಳನ್ನು ತೆರೆದಿಟ್ಟು ಬಿಟ್ರು. ಇದನ್ನೇ ನಾವು ನಮ್ಮ ಹಿರಿಯ ಸನ್ಯಾಸಿಗಳಲ್ಲಿ ಕೂಡ ನೋಡ್ತೀವಿ. ಯಾರು ನಾವು ಅವ್ರಿಗೆ ಹತ್ರ ಆಗ್ತೀವೋ, ಅವರ ಹೃದಯದಕ್ಕೆ ನಾವು ಹತ್ರ ಆಗ್ತೀವೋ, ಅವಾಗ ಅವರ ಆಧ್ಯಾತ್ಮಿಕ ಅನುಭವಗಳನ್ನ ಅಲ್ಲೊಮ್ಮೆ ಇಲ್ಲೊಮ್ಮೆ ಮಾತ್ರ ಹೇಳ್ತಿರ್ತಾರೆ. ಅಂತಹದ್ರಲ್ಲಿ ಒಬ್ನು ಈ ಮಾಸ್ಟರ್ ಮಹರ್ಷಿ. ಶ್ರೀರಾಮಕೃಷ್ಣರ ಅನಂತ ಆಧ್ಯಾತ್ಮಿಕ ಅನುಭವಗಳನ್ನ, ಅವರ ವಿಚಾರಧಾರೆಗಳನ್ನ ಇವನು ಮಾಸ್ಟರ್ ಮಹರ್ಷಿಯ ಒಬ್ಬ ಗೃಹಸ್ಥನಾಗಿದ್ದು ಕೂಡ ಪಡ್ಕೊಂಡ. ಪ್ರಾಯಶಃ ಎಷ್ಟು ಜನ ಇಂತಹ ಭಾಗ್ಯವನ್ನು ಪಡ್ಕೊಂಡಿದ್ರು ಅಂತ ನಾವು ಅವರ ಗೃಹಸ್ಥ ಶಿಷ್ಯರಲ್ಲಿ ನೋಡಿದ್ರೆ ಕೆಲವು ಬೆಳ್ಳಣಿಕೆ ವ್ಯಕ್ತಿಗಳು ಒಂದು ಕೂಡ ಅತಿಶಯೋಕ್ತಿ ಆಗಲಾರದು. ಮೊನ್ನೆ ಅಷ್ಟೇ, ಇವತ್ತಷ್ಟೇ ನೊಬ್ಬ ಕೇಳ್ತಾ ಇದ್ದೆ,
ಪ್ರಾಯಶಃ ಯಾರು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅವ್ರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ನಮ್ಮಲ್ಲಿ ಸಾಮಾನ್ಯತೆ ವಿಷಯಗಳೆಲ್ಲ ಹೆಚ್ಚಾಗಿ ಹೇಳಲಿಕ್ಕಾಗಲ್ಲ, ಹೇಳೋದಕ್ಕೆ ನಾವು ಇಷ್ಟಪಡಲ್ಲ. ಆದರೆ ಒಂದು ಶ್ರದ್ಧೆ ಜಾಸ್ತಿಯಾಗಲಿ ಅನ್ನುವಂತಹ ಒಂದೇ ಒಂದು ನಿಟ್ಟಿನಿಂದ ಅಷ್ಟೇ ಹೇಳ್ತಾ ಇದ್ದೇನೆ. ಈ ಕೆಲವೇ ದಿವಸಗಳಲ್ಲಿ, ಹಿಂದಿನ ಕೆಲವೇ ದಿವಸಗಳಲ್ಲಿ ನಮ್ಮ ಹಿರಿಯ ರಾಮಕೃಷ್ಣ ಮಠದ ಒಬ್ಬ ಹಿರಿಯ ಯತಿಗಳು ಮಹಾಸಮಾಧಿಯನ್ನು ಹೊಂದಿದ್ರು. ಅದೆಲ್ಲ ನಮಗೆ ಗೊತ್ತಿದೆ. ಮಹಾಸಮಾಧಿಯನ್ನು ಹೊಂದುವಂತ ಕೆಲವು ದಿವಸಗಳ ಹಿಂದೆ ಇನ್ನೇನು ಒಂದೂವರೆ ತಿಂಗಳಿಂದ ಪ್ರಾಣ ಪಕ್ಷಿ ಹೊರಟೋಗುತ್ತೆ ಅಂತ ಅನ್ಕೊಂಡಿದ್ದು ಎಲ್ಲವೂ ಗುರುಕೃಪೆಯೋ ಗುರುಮಾಜ ಕೃಪೆಯೋ ಏನೋ ಎಲ್ಲವೂ ಸರಿಯಾಗ್ತಾ ಬಂತು. ಡಾಕ್ಟರ್ಗಳಿಗೆಲ್ಲ ಕಾನ್ಫಿಡೆನ್ಸ್ ಬಂತು. ಸ್ವಾಮೀಜಿ ನೀವು ಚೆನ್ನಾಗಾಗ್ತಿದ್ದೀರಾ, ಇನ್ನು ಸ್ವಲ್ಪ ದಿವಸದಲ್ಲಿ ಕೆಲವೇ ದಿವಸದಲ್ಲಿ ನಿಮ್ಮನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ನಮಗೂ ಕೂಡ ಅದೇ ತರ ಒಂದು ಫೀಡ್ಬ್ಯಾಕ್ ಬರ್ತಾ ಇತ್ತು. ಸ್ವಾಮೀಜಿ ಎಲ್ಲ ಚೆನ್ನಾಗಾಗ್ತಾರೆ, ಸ್ಲೋಲಿ ವೆಂಟಿಲೇಟರ್ ಅದೆಲ್ಲ ಇಲ್ಲದೆ ಅಂತೆಲ್ಲ ಹೇಳಿ ನಾವು ಕೂಡ ಒಳ್ಳೇದು ಅಂತೇಳಿ ನಮಗೂ ಆನಂದ ಆಗ್ತಾ ಇತ್ತು. ಆದ್ರೆ ಅವರನ್ನು ನೋಡ್ಕೊಳ್ತಿದ್ದಂತಹ ಅತ್ಯಂತ ಆಪ್ತ ಸೇವಕರಲ್ಲಿ ಅವರು ಮಾತು ಹೇಳ್ತಾರೆ, ದ ಲೈಟ್ ಈಸ್ ಆಫ್ ಅಂತ ಹೇಳಿ. ದ ಲೈಟ್ ಈಸ್ ಆಫ್ ಅಂತೇಳಿ ಅಂದ್ರೆ ಅವ್ರಿಗೆ ಪ್ರಾಯಶಃ ಗುರು ಮಹಾರಾಜರು ತೋರಿಸಿದ್ರು, ನಿನ್ನ ಸಮಯ ಬಂದಿದೆ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ನೋಡಿದೆ ಡಾಕ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ, ನಿಮ್ಮ BP ನಾರ್ಮಲ್ ಆಗಿದೆ, ಈಗ ವೆಂಟಿಲೇಟರ್ ಏನು ತೊಂದರೆ ಇಲ್ಲ, ನಿಮ್ಮ ಎಲ್ಲ ಪ್ಯಾರಾಮೀಟರ್ಸ್ ಸರಿಯಾಗಿದೆ, ಇನ್ನು ಕೆಲವು ದಿವಸದಲ್ಲಿ ನಿಮ್ಮನ್ನ ಶಿಫ್ಟ್ ಮಾಡ್ತೀವಿ, ನೀವು ಆರೋಗ್ಯಕರವಾಗಿರ್ತೀರಾ, ಆರೋಗ್ಯವಾಗಿ ನಡ್ಕೊಂಡು ಹೋಗಬಹುದು ನೀವು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ನೋಡಿ ಈ ಹಿರಿಯತಿಗಳು ಡಾಕ್ಟರ್ ನರ್ಸ್ಗಳ ಮುಂದೆ ತುಂಬಾ ಸುಮ್ಮನೆ ಸ್ಮೈಲ್ ಕೊಟ್ರಂತೆ, ನಗು ಮುಖವನ್ನ ಕೊಟ್ರಂತೆ. ಅವ್ರು ಹೋದ್ಮೇಲೆ ಆ ಸನ್ಯಾಸಿ ಹತ್ರ ಲೈಟ್ ಇಸ್ ಆಫ್ ಅಂತ ಹೇಳಿ ಬರೀತಾರೆ. ಅದಾಗಿ ಕೆಲವೇ ದಿವಸದಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಸೊ ಈ ರೀತಿಯ ಪ್ರತಿಯೊಬ್ಬ ಯತಿಗಳಲ್ಲೂ ಕೂಡ ಅವ್ರದ್ದೇ ಆದಂತ ಅನುಭವಗಳಿರುತ್ತೆ. ಇಂಥ ಆಧ್ಯಾತ್ಮಿಕ ಅನುಭವಗಳನ್ನ ನಾವೇನಾದ್ರೂ ಅವ್ರ ಹತ್ರ ಆದ್ರೆ ಮಾತ್ರ, ಅವರ ಹೃದಯಕ್ಕೆ ಹತ್ತಿರವಾದ್ರೆ ಮಾತ್ರ ನಮ್ಗೆ ಇದೆಲ್ಲ ಸಿಗುತ್ತೆ. ಇದೇ ರೀತಿ ನಾನು ಹಲಸೂರು ರಾಮಕೃಷ್ಣಾಶ್ರಮದಲ್ಲಿ ಮಠದಲ್ಲಿದ್ದಾಗ ಹಲವಾರು ಜನ ಹಿರಿಯ ಸನ್ಯಾಸಿಗಳ ಸೇವೆ ಮಾಡುವಂತ ಒಂದು ಸೌಭಾಗ್ಯ ನನಗೆ ಸಿಕ್ತು. ಅದರಲ್ಲೊಬ್ಬ ಸ್ವಾಮೀಜಿ ಆಂಜಿಯೋಗ್ರಾಮ್ಗೆ ಹೋಗ್ತಾ ಇದ್ದಾರೆ. ಮೇನ್ ಬ್ಲಾಕ್ ಇದೆ ಅಂತ, ದೊಡ್ಡ ಬ್ಲಾಕ್ ಇದೆ ಅಂತ ಹೇಳಿ ಇಡೀ ಅದೇ ಸಮಯದಲ್ಲಿ ರಕ್ತಸ್ರಾವವಾಯಿತು. ಹಿ ವಾಮಿಟೆಡ್ ದ ಬ್ಲಡ್ ಇಟ್ ಸೆಲ್ಫ್. ರಕ್ತವನ್ನೇ ವಾಂತಿ ಮಾಡಿಕೊಂಡ್ರು. ಅದು ನೋಡಿದ ತಕ್ಷಣ ಅಲ್ಲಿರುವಂತಹ ಡಾಕ್ಟರ್ ನರ್ಸ್ಗಳಿಗೆ ತಲೆ ಗರ್ರಂತ ತಿರುಗಲಿಕ್ಕೆ ಪ್ರಾರಂಭ ಆಯಿತು ಅಂತ ಅವರೇ ಹೇಳ್ತಾರೆ. ಅವಾಗ ಈ ಸ್ವಾಮಿ ಹೇಳ್ತಾರೆ, ಡೋಂಟ್ ವರಿ, ಐ ಆಮ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪೇಷಂಟ್ ಅಂತ ಹೇಳಿ. ಅಂತಹ ಸಮಯದಲ್ಲೂ ಕೂಡ ನಾನೊಬ್ಬ ಅನುಭವಸ್ಥ ಪೇಷಂಟ್, ಏನು ಯೋಚನೆ ಮಾಡಬೇಡಿ ಅಂತ ಡಾಕ್ಟರ್ಗೆ ಮತ್ತೆ ನರ್ಸ್ಗೆ ಧೈರ್ಯವನ್ನ ಈ ಸ್ವಾಮೀಜಿ ತುಂಬುತ್ತಾ ಇದ್ದಾರೆ. ಯಮನ ಜೊತೆ, ಆ ಮರಣದ ಜೊತೆ ಯುದ್ಧವನ್ನ ಮಾಡ್ತಿರುವಂತ ಸ್ವಾಮೀಜಿ ಮಾತನ್ನು ಹೇಳಿದಾಗ ಅವ್ರು ನರ್ಸು ಡಾಕ್ಟರ್ ನಮ್ಮ ಜೀವನದಲ್ಲಿ ಇಂಥವ್ರು ನಾವು ನೋಡಿಲ್ಲ, ಮುಂದೆ ನೋಡ್ತೀವಿ ಅಂತ ಖಾತ್ರಿ ಇಲ್ಲ ನಮಗೆ. ಆಂಜಿಯೋಗ್ರಾಮ್ ಆಯ್ತು, ಎಲ್ಲ ಆಯ್ತು ಅನ್ನೋ ಸಾಕಷ್ಟು ವಯೋವೃದ್ಧದ ಸಮಸ್ಯೆಗಳಿತ್ತು ಅವ್ರಿಗೆ. ಅದು ಕೂಡ ಯಾವಾಗಲೂ ನಗುಮುಖದಿಂದ ಇರ್ತಿದ್ರು. ಇನ್ನೊಮ್ಮೆ ಅದೇ ರೀತಿ ಹೃದಯದ ಸಮಸ್ಯೆ ಬಂದಾಗ ಮತ್ತೊಮ್ಮೆ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಅವಾಗ ನನಗೆ ಗುರುಮಾಜ ಕೃಪೆಯಿಂದ ಅವಕಾಶ ಸಿಕ್ತು ಅವರ ಸೇವೆಯನ್ನು ಮಾಡಲಿಕ್ಕೆ. ಒಂದೆರಡು ದಿವಸ ಆದ್ಮೇಲೆ ನಾನು ಸ್ವಾಮೀಜಿ ಹತ್ರ ಕೇಳಿದೆ, ಸ್ವಾಮೀಜಿ ಇಷ್ಟೊಂದೆಲ್ಲ ನಿಮಗೆ ಶರೀರ ಬಳಲ್ತಾ ಇದೆ, ಆದ್ರೂ ನೀವು ನಗುಮುಖದಿಂದ ಇದ್ದೀರಲ್ಲ, ಒಂದ್ ದಿವಸನು ಅಯ್ಯೋ ಯಾಕಾದ್ರೂ ಬದುಕಿನೋ ಅಂತ ಅನ್ಲಿಲ್ಲ, ತಾತ್ಸಾರ ಏನು ನಿಮ್ಗೆ ಬೇಜಾರು ಕಾಣ್ಲಿಲ್ವಲ್ಲ ಅಂತ ಕೇಳಿದಾಗ, ನೀ ಯಾರು ಹೇಳಲ್ಲ ಅಲ್ವಾ? ಇಲ್ಲ ಸ್ವಾಮಿ, ದಯವಿಟ್ಟು ಹೇಳಿ. ಏನಂದ್ರೆ, ನನಗೆ ಈ ದೇಹದಿಂದ ಆಚೆ ಬಂದು ನಾನು ಈ ದೇಹದಿಂದ ಬೇರೆ ಅನ್ನುವಂತ ಅನುಭವ ನನಗೆ ಗುರುಮಾಜ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ನೋವು ಎಲ್ಲ ಆಗ್ತಾ ಇದ್ರೆ ಇದು ದೇಹಕ್ಕೆ, ಇದು ನನ್ಗಲ್ಲ ಅಂತ ನನಗೆ ಸ್ಪಷ್ಟವಾದ ಭಾವನೆ, ಸ್ಪಷ್ಟವಾದ ಅನುಭವ ನನಗಿದೆ ಅಂತೇಳಿ ಆ ಸ್ವಾಮೀಜಿ ಬೆಂಗಳೂರಲ್ಲವರು ಹೇಳಿದ್ರು. ಅವಾಗಿನ ನಾವಿನ್ನು ಬ್ರಹ್ಮಚಾರಿಗಳು, ನನಗೆ ಮೈಯೆಲ್ಲ ಜುಮ್ ಅಂತೇಳಿ. ನಾವೇನು ಅದ್ವೈತ ವೇದಾಂತದಲ್ಲಿ ಓದ್ತೀವಿ, ಉಪನಿಷತ್ತುಗಳಲ್ಲಿ ಓದ್ತೀವಿ, ಋಷಿ ಮುನಿಗಳ ಸಂವಾದದಲ್ಲಿ, ಗುರು ಶಿಷ್ಯ ಸಂವಾದಗಳಲ್ಲಿ ನಾವೇನು ಓದ್ತಾ ಇರ್ತೀವಿ ಅದನ್ನ ನಾವು ಕೇಳ್ತೀವಿ. ಇಂಥ ಹಲವಾರು ಅನುಭವಗಳು ಪ್ರತಿಯೊಬ್ಬ ಸಾಧು ಸನ್ಯಾಸಿಗಳಲ್ಲಿ, ಮಹಾತ್ಮರಲ್ಲಿ ನಡೆದು ಹೋಗಿರುತ್ತೆ. ಆಗ ನಾವು ಅವರ ಹತ್ರಕ್ಕೆ ಹೋದಾಗ, ಅವರ ಹೃದಯಕ್ಕೆ ಹತ್ರ ಆದಾಗ ಮಾತ್ರ ಈ ಆಧ್ಯಾತ್ಮಿಕದ ಅನುಭವವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂಥವನಲ್ಲಿ ಈ ಮಾಸ್ಟರ್ ಮಹಾಶಯ ಕೂಡ ಅದ್ಭುತ. ಯಾಕಪ್ಪ ಅವನ ಅಂತ ಅದೃಷ್ಟ ಅವನಿಗೆ ಆಯ್ತು ಅಂತಂದ್ರೆ, ಶ್ರೀರಾಮಕೃಷ್ಣ ತುಂಬಾ ಹತ್ತಿರ ಆದ ಶ್ರೀರಾಮಕೃಷ್ಣ ಅನುಭವಗಳನ್ನ ಚಾಚು ತಪ್ಪದೆ ಹಲವಾರು ಅನುಭವಗಳನ್ನ, ಸಾಕಷ್ಟು ಅನುಭವಗಳನ್ನ ಮಾಸ್ಟರ್ ಮಹಾಶಯನ ಹತ್ರ ಹೇಳ್ತಾ ಇದ್ರು. ಒಮ್ಮೆ ಮಾಸ್ಟರ್ ಮಹಾಶಯ ಬರೀತಾನೆ ಶ್ರೀರಾಮಕೃಷ್ಣ ಬಗ್ಗೆ. ಶ್ರೀರಾಮಕೃಷ್ಣ ಅವರ ಕೋಣೆಯಲ್ಲಿದ್ದಾರೆ, ಅಲ್ಲಿಂದ 10 ಹೆಜ್ಜೆ ಹಾಕಿದ್ರೆ ನವಬತ್ತಲ್ಲಿ ಶ್ರೀಮಾತವರಿದ್ದಾರೆ, ಪತಿ ಪತ್ನಿ. ಕೆಲವೊಮ್ಮೆ ಎಷ್ಟು ಜನ ಬಂದು ಹೋಗ್ತಾ ಇದ್ರು ಅಂದ್ರೆ, ಲಜ್ಜಾ ಸ್ವರೂಪಿಣಿಯ ಶ್ರೀಮಾತವರು ಶ್ರೀರಾಮಕೃಷ್ಣ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ದಿವಸ, 1 ತಿಂಗಳು
2 ತಿಂಗಳು 3 ತಿಂಗಳ ಕಾಲ ಹೆಚ್ಚು ಕಡಿಮೆ ಎಷ್ಟೋ ಬಾರಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರು ಇಬ್ರು ಮುಖಾಮುಖಿ ಆಗ್ತಾ ಇರಲಿಲ್ಲ. ಒಬ್ರಿಗೊಬ್ರು ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರಲಿಲ್ಲ. ಆದ್ರೂ ಕೂಡ ಅವರಲ್ಲಿ ಒಂದು ಅವಿನಾಭಾವ ಸಂಬಂಧವಿತ್ತು. ಶ್ರೀರಾಮಕೃಷ್ಣನ್ ಬಿಟ್ಟು ಶ್ರೀಮಾತೆಯವರು ಇರ್ತಿರ್ಲಿಲ್ಲ, ಶ್ರೀಮಾತೆಯವ್ರನ್ನ ಬಿಟ್ಟು ಶ್ರೀರಾಮಕೃಷ್ಣ ಇರ್ತಿರ್ಲಿಲ್ಲ ಅಂತೇಳಿ ಅವರಿಬ್ಬರ ಸಂಬಂಧವನ್ನ ಮಾಸ್ಟರ್ ಮಹಾಶಯ ಬರೀತಾರೆ. ಗೃಹಸ್ಥರಿಗೆ ಆದರ್ಶ ದಂಪತಿಗಳು, ಮೇಡ್ ಫಾರ್ ಈಚ್ ಅದರ್ ಅಂತ ನಾವು ಇವತ್ತು ಏನು ಲ್ಯಾಂಗ್ವೇಜ್ ಹೇಳ್ತೀವಲ್ಲ, ಅದು ನೋಡಿ ಅಂತ ಅದ್ಭುತವಾದ ಒಂದು ಉದಾಹರಣೆ. ಈ ಪ್ರೀತಿ ಪ್ರೇಮ ಅನ್ನುವಂಥದ್ದು ಬರೀ ಭೌತಿಕ ಜಗತ್ತಿನಲ್ಲಿ ಭೌತಿಕ ಮಟ್ಟದಲ್ಲ, ಇದು ಮನಸ್ಸಿನ ಮಟ್ಟದಲ್ಲಿ, ಆಧ್ಯಾತ್ಮ ಮಟ್ಟದಲ್ಲಿ. ಅದಕ್ಕೆ ಪಾಣಿಗ್ರಹಣವನ್ನು ಮಾಡುವಂತಹ ಸಮಯದಲ್ಲಿ ಧರ್ಮೇಚನ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಹೇಳಿ ಪುರುಷ ಮತ್ತೆ ಗಂಡ ಹೆಂಡತಿ ಇಬ್ರು ಕೂಡ ಅದನ್ನು ಹೇಳ್ತಾ ಸಪ್ತಪದಿನ ಅಂತ ಹೇಳಿದ್ರು. ಧರ್ಮದ ವಿಷಯದಲ್ಲಾಗ್ಲಿ, ಅರ್ಥದ ವಿಷಯದಲ್ಲಾಗ್ಲಿ, ಕಾಮದ ವಿಷಯದಲ್ಲಿ ನನ್ನನ್ನು ನೀನು ಅತಿಕ್ರಮಿಸುವುದಿಲ್ಲ, ನೀನು ನನ್ನನ್ನು ಅತಿಕ್ರಮಿಸಬೇಡ ಅಂತ ಇಬ್ರು ಕೂಡ ಹೊಂದಾಡ್ಕೊಂಡು ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೊಂದಾಡ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನ ನಮ್ಮ ಆರ್ಯ ಸಂಸ್ಕೃತಿಯಲ್ಲಿ ನಾವು ಇದನ್ನು ಕಾಣ್ಬೋದು. ಅದನ್ನೇ ಇಲ್ಲೂ ಕೂಡ ನಾವು ನೋಡ್ತೀವಿ. ಮತ್ತು ಶ್ರೀರಾಮಕೃಷ್ಣಗೂ ಯಾವತ್ತೂ ಏನು ಬೇಜಾರಾಗಲಿಲ್ಲ, ಶ್ರೀಮಾತೆ ನೋಡಲಿಲ್ಲ ಅಂತ ಹೇಳಿ. ಅದೇ ರೀತಿ ಶ್ರೀಮಾತೆಯವರು ಕೂಡ ಅವರಿಬ್ಬರ ಸಂಬಂಧ ಅತ್ಯಂತ ಆಧ್ಯಾತ್ಮಿಕವಾದ ಸಂಬಂಧ ಇತ್ತು ಅಂತೇಳಿ ಶ್ರೀ ರಾಮಕೃಷ್ಣ ಮತ್ತು ಶ್ರೀ ಶಾರದೆಯವರ ಕುರಿತು ಮಾಸ್ಟರ್ ಮಹಾಶಯ ಮಾತಾಡ್ತಾರೆ. ಎಂಥ ವೈರಾಗ್ಯವನ್ನು ಕಂಡು ನಾನು ವಿಸ್ಮಿತನಾದೆ. ಪ್ರಪಂಚದಲ್ಲಿ ಇದ್ಕೊಂಡು ಕೂಡ, ಸಂಸಾರದಲ್ಲಿ ಇದ್ಕೊಂಡು ಕೂಡ ಎಂತಹ ವೈರಾಗ್ಯವನ್ನು ನಾನು ಪಡ್ಕೊಳ್ಬಹುದು, ವೈರಾಗ್ಯವನ್ನು ಒಬ್ಬ ವ್ಯಕ್ತಿ ಹೇಗೆ ಪಡ್ಕೊಳ್ಬಹುದು ಅನ್ನುವಂಥದ್ದು ನಾನು ಕಂಡೆ. ಅದರ ಜೊತೆ ಅದೇ ಸಮಯದಲ್ಲಿ ಶ್ರೀಮಾತೆಯವ್ರನ್ನ ಯಾವತ್ತೂ ಕೂಡ ಅವರು ತಾತ್ಸಾರವಾಗಿ ನೋಡ್ಲಿಲ್ಲ. ಶ್ರೀಮಾತೆಯವ್ರು ನನಗೆ ಹೇಳ್ತಾರೆ, ಶ್ರೀರಾಮಕೃಷ್ಣರನ್ನು ಎಷ್ಟೊಂದು ನೋಡ್ಕೊಂಡಿದ್ದು ಅಂದ್ರೆ ಒಮ್ಮೆಯೂ ಕೂಡ ನನಗೆ ಹೂವಲ್ಲಿ ಹೊಡಿಲಿಲ್ಲ, ಏಕವಚನದಲ್ಲಿ ನನ್ನ ಹತ್ರ ಮಾತಾಡಲಿ, ಒಂದೇ ಒಂದ್ಸಲ ಅಪ್ಪಿ ಮಾತಾಡಿ ಇಡೀ ರಾತ್ರಿ ನಂಗೆ ನಿದ್ದೆ ಬರಲಿಲ್ಲ ಅಂತೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ ಶ್ರೀಮಾತೆಯವ್ರ ಹತ್ರ. ಅಂದ್ರೆ ಶ್ರೀರಾಮಕೃಷ್ಣ ಶ್ರೀಮಾತೆಯವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳೋದಕ್ಕೆ ಶ್ರೀಮಾತೆಯವರು ಸ್ವಯಂ ಹೇಳ್ತಾರೆ. ಇದನ್ನೆಲ್ಲ ಕಂಡು ಒಬ್ಬ ಸಂಸಾರಿ ಹೇಗಿರಬೇಕು, ಒಬ್ಬ ಗೃಹಸ್ಥ ಆದರ್ಶ ಗೃಹಸ್ಥ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳಿ ನನಗೆ ಸ್ವಯಂ ಶ್ರೀರಾಮಕೃಷ್ಣ ತೋರಿಸ್ಕೊಟ್ರು ಅಂತೇಳಿ ಮಾಸ್ಟರ್ ಮಹಾಶಯ ಮಾತಾಡ್ತಾರೆ. ಇನ್ನೊಮ್ಮೆ ಹೇಳ್ತಾರೆ, ನನಗೆ ಸ್ವಯಂ ಶ್ರೀರಾಮಕೃಷ್ಣರೇ, ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರೇ ಅವರ ಜೀವನದಲ್ಲಿ ಉಂಟಾದ ಕಷ್ಟಗಳನ್ನ ನನ್ನ ಹತ್ರ ಹೇಳಿದ್ರು. ಏನ್ ಕಷ್ಟ, ಯಾರಿಂದ? ಅವನ ಸೋದರ ಅಳಿಯನಾದ ಹೃದಯರಾಮನಿಂದ. ಪ್ರಪ್ರಥಮ ಹೃದಯರಾಮ ಬಂದಿದ್ದೇನಕ್ಕೆ? ಕೆಲಸಕ್ಕೋಸ್ಕರ, ಜೀವನೋಪಾಯಕ್ಕೆ ಅಂತ ಏನೋ ಬಂದ. ಶ್ರೀರಾಮಕೃಷ್ಣ ಜೊತೆಗಿದ್ದ. ಶ್ರೀರಾಮಕೃಷ್ಣನ ತುಂಬಾ ಮೊದಲು ಪ್ರೀತಿಯಿಂದ ಭಕ್ತಿಯಿಂದ ನೋಡ್ಕೊಳ್ತಿದ್ದ, ಸೇವೆ ಎಲ್ಲ ಮಾಡ್ತಾ ಇದ್ದ. ಅವರ ಸಾಧನಾ ಸಮಯದಲ್ಲಿ ಒಂದು ಹೃದಯರಾಮ ಇರ್ಲಿಲ್ಲ ಅಂದಿದ್ರೆ ಶ್ರೀರಾಮಕೃಷ್ಣ ಶರೀರ ಇರ್ತಿತ್ತು ಅನ್ನೋದಕ್ಕೆ ನಮ್ಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ಸೇವೆಯನ್ನೇನೋ ಮಾಡ್ದ. ಆಮೇಲೆ ಬರ್ತಾ ಬರ್ತಾ ಅವ್ನಿಗೆ ಎಷ್ಟು ಅಹಂಕಾರ ಬೆಳೆದ್ಬಿಡ್ತು ಅಂದ್ರೆ, ಶ್ರೀರಾಮಕೃಷ್ಣಗೆ ಏನೇನು ಗೌರವ ಸಿಗ್ತಾ ಇದೆಯೋ ಭಕ್ತರಿಂದ ಅದೆಲ್ಲವೂ ಕೂಡ ಅವನಿಂದಲೇ. ಯಾಕಂದ್ರೆ ಅವನು ತಾನೇ ಶ್ರೀರಾಮಕೃಷ್ಣ ನೋಡ್ಕೊಂಡಿದ್ದು, ಅವನಿಲ್ಲ ಅಂದ್ರೆ ಶ್ರೀರಾಮಕೃಷ್ಣ ಇರ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ಗೌರವಗಳು ಅವನಿಗೆ ಅದು ಅನ್ನುವಂತಹ ಒಂದು ದುರಹಂಕಾರ ಬಂದ್ಬಿಡ್ತು. ಅಷ್ಟೇ ಅಲ್ಲದೆ ಶ್ರೀರಾಮಕೃಷ್ಣ ತುಂಬಾ ಕಾಟವನ್ನು ಕೊಡ್ತಾ ಇದ್ದ, ಶ್ರೀರಾಮಕೃಷ್ಣ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದ, ಶ್ರೀರಾಮಕೃಷ್ಣ ತುಂಬಾ ಅವಾಚ್ಯ ಪದಗಳಿಂದೆಲ್ಲ ಮಾತಾಡ್ತಿದ್ದ. ಒಂದ್ಸರಿ ಹೇಳ್ತಾರೆ ಮಾಸ್ಟರ್ ಶ್ರೀರಾಮಕೃಷ್ಣರು, ನನಗೆ ಹೊಟ್ಟೆಯ ಸಮಸ್ಯೆಯಿಂದ ಊಟವನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ತುತ್ತು ಅನ್ನವನ್ನು ನಾನು ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಎಷ್ಟೋ ದಿವಸಗಳು, ತಿಂಗಳು ತಿಂದೆ ನಾನು ಕೃಷನಾಗ್ಬಿಟ್ಟಿದ್ದೆ. ನನ್ನ ಮೂಳೆಗಳು ಏಳಿಸ್ಬೋದಿತ್ತು ಜನ, ಆ ರೀತಿ ಕೃಷನಾಗಿದ್ದೆ. ಅದೇ ಸಮಯ ನನ್ನ ಎದುರುಗಡೆ ತಟ್ಟೆ ತುಂಬಾ ಅನ್ನವನ್ನು ಹಾಕಿಕೊಂಡು ಬಂದು, ಹೃದಯರಾಮ ನೋಡು ನಿಂಗೆ ತಿನ್ಲಿಕ್ಕೆ ಆಗ್ತಿಲ್ಲ, ನಾನು ತಿಂತೀನಿ ಹೊಟ್ಟೆ ತುಂಬಾ ಅಂತೇಳಿ ನಾನು ತಿಂತಿದ್ದೆ, ಅವನು ತಿಂತಾ ಇದ್ದ ಅಂತೇಳಿ ಹೇಳ್ತಾರೆ. ಆದ್ರೂ ಕೂಡ ನಾನು ಸುಮ್ಮನೆ ಇದ್ದೆ. ಈ ವಿಷಯವನ್ನು ಯಾಕೆ ನನಗೆ ಗೊತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಅವತಾರ ಪುರುಷರ ಜೀವನದಲ್ಲಿ ಈ ರೀತಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಅವ್ರು ಅದನ್ನು ಸ್ವಯಂ ಅವರೇ ಸ್ವೀಕರಿಸ್ತಾರೆ. ಇದು ನಮಗೆ ನಾವು ಸ್ವಯಂ ಸ್ವೀಕರಿಸೋದು ನಮಗೆ ಬಂದೇ ಬರುತ್ತೆ ನಮ್ಮ ಪ್ರಾರಬ್ಧ ಕರ್ಮದಿಂದ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ಏನಪ್ಪಾ ಅಂದ್ರೆ, ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಸುಖ ದುಃಖ ನೋವು ನಲಿವು ಲಾಭ ನಷ್ಟ ಮಾನ ಅಪಮಾನ ಅನ್ನುವಂಥ ಈ ದ್ವಂದ್ವಗಳೆಲ್ಲವೂ ಕೂಡ ಕಟ್ಟಿಟ್ಟ ಬುತ್ತಿ. ನಮ್ಗೆ ಇವೆಲ್ಲ ಬರ್ತಾ ಇರುತ್ತೆ, ಆದ್ರೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಅದನ್ನು ಸಹಿಸಿಕೊಂಡು ನಾವು ಮುಂದೆ ಹೋಗಬೇಕು, ನಮ್ಮ ಮನಸ್ಸನ್ನು ನಾವು ಮೇಲೆತ್ಕೊಳ್ಬೇಕು ಅನ್ನುವುದು ಸ್ಪಷ್ಟವಾಗಿರ್ಬೇಕು. ಶ್ರೀರಾಮಕೃಷ್ಣರಿಗೆ ಆ ಥರ ಹೃದಯರಾಮ ಮಾಡೋದ್ರಿಂದ ಅವನಿಗೆ ನಾವು ಶಾಪ ಹಾಕಲಿಲ್ಲ, ಅವನೇನು ಬೈಲಿಲ್ಲ, ಕೂಗಾಡಲಿಲ್ಲ, ಆಚೆ ಹೋಗು ಅಂತ ಹೇಳಿಲ್ಲ. ತಿತಿಕ್ಷೆ ಅಂತ ನಾವೇನು ವಿವೇಕ ಚೂಡಾಮಣಿಯನ್ನು ಕೇಳ್ತಾ ಇದ್ದೀರೋ, ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ ಅಂತೇಳಿ ಶಂಕರಾಚಾರ್ಯ ಏನ್ ಹೇಳ್ತಾರೋ ಅದನ್ನ ಅಕ್ಷರಶಃ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಅವ್ರ ಜೀವನದಲ್ಲಿ ಪಾಲಿಸಿದ್ರು.
ಅವ್ರಿಗೆಲ್ಲ ಶಕ್ತಿ ಇತ್ತು, ಅವ್ರಿಗೆ ಶಾಪ ಕೊಡೋ ಶಕ್ತಿ ಇತ್ತು, ಆಚೆಗೆ ದೊಬ್ಬೋ ಶಕ್ತಿ ಇತ್ತು. ಒಂದು ಮಾತು ಹೇಳಿದ್ರೆ ಮಧುರನಾಥ್ ವಿಶ್ವಾಸನಾಗ್ಲಿ ಅವ್ರ ಮಗ ಆಗ್ಲಿ ಇವನನ್ನ ಕೊಳ್ಪಟ್ಟು ಇಟ್ಕೊಂಡು ಆಚೆಗೆ ಆಗ್ತಾ ಇದ್ರು. ಆದ್ರೂ ಕೂಡ ಅದೇನನ್ನೂ ಮಾಡಲಿಲ್ಲ, ತಿತಿಕ್ಷೆ. ಇದನ್ನ ನಾವೆಲ್ಲರೂ ಆಧ್ಯಾತ್ಮಿಕ ಸಾಧಕರು ಬೆಳೆಸ್ಕೊಳ್ಬೇಕು. ಮತ್ತೆ ಈ ರೀತಿಯಾದ ಅಪಮಾನಗಳೆಲ್ಲ ಆಗ್ತಿದ್ದಾಗ ಅವರ ಮನಸ್ಸು ಭಗವಂತನನ್ನ ಬಿಟ್ಟು ಈ ವಿಷಯಗಳಲ್ಲೇ ಇರಲಿಲ್ಲ. ಅದ್ರ ಪಾಡಿಗೆ ಈ ರೀತಿ ಮಾನ ಅಪಮಾನಗಳಾಗ್ತಿತ್ತು. ಆ ಸಮಯದಲ್ಲಿ ಒಂಚೂರು ಹತ್ರ ಒಂಚೂರು ಮಾಡಿದ್ರು ಅಷ್ಟೇ. ಕೆಲವು ಕ್ಷಣಗಳು ಅದು ಬಿಟ್ಟ ಮೇಲೆ ಅವರ ಮನಸ್ಸು ತಾಯಿಯ ಪಾದದಲ್ಲಿ ಇರ್ತಿತ್ತು, ಭಗವಂತನ ಪಾದದಲ್ಲಿ ಇರ್ತಿತ್ತು, ಭಗವತ್ ಚಿಂತನೆ ಇರ್ತಿತ್ತು. ನಾವು ಸಂಸಾರದಲ್ಲಿ ಇದ್ದಂಥವರು, ಈ ಪ್ರಪಂಚದಲ್ಲಿ ಇದ್ದವರು, ನಾವು ಕೂಡ ಇದನ್ನೇ ಮಾಡಬೇಕಾಗಿದೆ. ಹಲವಾರು ರೀತಿಯ ಸಂಸಾರ ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸ್ತಾ ಅದು ಒಳಗಡೆ ಸಿಗಾಕೊಂಡು ಬಿಡ್ತೀವಿ. ಅದನ್ನೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಯೋಚನೆಯನ್ನ ಮಾಡ್ತಾ ಇರ್ತೀವಿ, ಚಿಂತೆಯನ್ನ ಮಾಡ್ತಾ ಇರ್ತೀವಿ, ಬಣ್ಣವಾಗಿ ಬೇರೆಯವರಿಗೆ ಡಿಸ್ಕ್ರೈಬ್ ಬೇರೆ ಮಾಡ್ತಾ ಇರ್ತೀವಿ, ವರ್ಣಿಸ್ತಾ ಇರ್ತೀವಿ. ಹಾಗೆ ಮಾಡ್ಕೊಂಡು ಆ ವಿಷಯ ಸರ್ಕಲ್ ಅಂತ ನಾವೇನು ಇಂಗ್ಲಿಷ್ ನಲ್ಲಿ ಕರಿತೀವಲ್ಲ, ಆ ರೀತಿಯ ಒಂದು ಬಲೆಯಲ್ಲಿ ನಮ್ಮನ್ನೇ ನಾವು ಕಟ್ಟಾಕೊಳ್ತೀವಿ. ಇದರಿಂದ ಯಾವ ರೀತಿಯ ಪ್ರಯೋಜನವೂ ಇಲ್ಲ. ಹಾಗಾಗಿ ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಹೊಂದಿರಲಿ ಅಂತೇಳಿ ಅರ್ಥ ಮಾಡಿಕೊಂಡು ನಾವೇನಾದ್ರೂ ಸಮಸ್ಯೆ ಬಂದು ಅದನ್ನು ಎದುರಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ನಮ್ಮನ್ನು ನಾವು ಬೆಳೆಯ ಹಾಗೆ ಮಾಡ್ಕೊಳ್ಬೇಕು, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ. ಆವಾಗ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಪ್ಪಾ ಆಗುತ್ತೆ, ಇದೆಲ್ಲ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಲಿ, ಆಮೇಲೆ ನಾನು ಭಗವಂತನ ಚಿಂತನೆ ಮಾಡ್ತೀನಿ, ಭಗವಂತನ ಧ್ಯಾನ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಜಪ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಆಶ್ರಮಕ್ಕೆ ಬರ್ತೀನಿ, ವಚನವೇದವನ್ನು ಓದ್ತೀನಿ ಅಂತಂದ್ರೆ ಅದು ಹೆಂಗಪ್ಪ ಮೂರ್ಖತನ ಅಂದ್ರೆ, ಸಮುದ್ರದಲ್ಲಿ ಅಲೆ ನಿಂತ ಮೇಲೆ ಸ್ನಾನ ಮಾಡ್ತೀನಿ ಅನ್ನೋ ಹಾಗೆ. ಸಮುದ್ರದಲ್ಲಿ ಅಲೆ ನಿಲ್ಲೋದಿಲ್ಲ, ನಾನು ಸ್ನಾನ ಮಾಡೋದಿಲ್ಲ. ಅದೇ ರೀತಿ ಈ ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ ಕಷ್ಟಗಳೆಲ್ಲ ಕಡಿಮೆ ಆಗ್ಲಿ, ಈ ಕಷ್ಟ ಇದೆಯಲ್ಲ, ಈ ಒಂದು ಕಷ್ಟ ಕಡಿಮೆ ಆಗ್ಲಿ, ಆಮೇಲೆ ನಾನು ಭಗವಂತನ ಯೋಚನೆ ಮಾಡ್ತೀನಿ. ನಾನೇನಾದ್ರೂ ಆಲೋಚನೆ ಮಾಡಿದ್ರೆ ನನ್ನಂತ ಮೂರ್ಖ ಯಾರೂ ಇಲ್ಲ. ಸೊ ಇದರ ಮಧ್ಯದಲ್ಲೇ ನಾವು ಭಗವಂತ ನೆನೆಸ್ಕೊಂಡು ನಮ್ಮ ಕರ್ತವ್ಯಗಳನ್ನು ಮುಗಿಸ್ಕೊಂಡು, ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋ ಅರ್ಥ ಮಾಡ್ಕೋದನ್ನು ಮುಗಿಸ್ಕೊಂಡು, ಇದರಿಂದ ಈ ಸಂಸಾರದ ಚಕ್ರದಿಂದ, ಸುಳಿಯಿಂದ ದಾಟ್ಬಿಡಬೇಕು. ಅದನ್ನೇ ಎಲ್ಲರೂ ಕೂಡ ಮಾಡಿದ್ದು. ಇದಕ್ಕೆಲ್ಲ ಉತ್ತಮ ನಿದರ್ಶನ ಇವೆಲ್ಲ ಸಾಧು ಸಂತೆ. ರಾಮಕೃಷ್ಣ ಮಹಾಸಂಘದ ಪರಮಾಧ್ಯಕ್ಷರಾಗಿದ್ದಂತಹ ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜು, ಪ್ರಾಯಶಃ ಅವ್ರ ವಯಸ್ಸು ಅವಾಗ 96, 97 ಇಲ್ಲ 98 ಏನೋ ಇತ್ತು. ಮರಣಶೈಲಿ ಇನ್ನೇನು ಕೆಲವೇ ದಿವಸ ಅವ್ರ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಆ ಸಮಯದಲ್ಲಿ ಕಲ್ಕತ್ತಾ ಒಂದು ಪ್ರತಿಷ್ಠಿತ ಒಂದು ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಅವ್ರಿಗೆ ಮೂಗಿಗೆ ಬಾಯಿಗೆಲ್ಲ ಟ್ಯೂಬ್ಗಳು ಹಾಕಿದ್ದಾರೆ, ಪ್ಯಾರಾಮೀಟರ್ಸ್ ಚೆಕ್ ಮಾಡಬೇಕು, ಲೆಗ್ ಮಾಡಬೇಕು ಅಂತ, ಮತ್ತೆ ಕೈಗೆಲ್ಲ ಡ್ರಿಪ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲ ಅವ್ರು ಮಲಗಿದ್ದಾರೆ. ಒಬ್ಬ ಬ್ರಹ್ಮಚಾರಿ ಅವರು ಯಾವಾಗಲೂ ಹಲವಾರು ವರ್ಷಗಳ ಹಿಂದೆ ಬೃಹದಾರಣ್ಯಕ ಉಪನಿಷತ್ತು ಅವರ ಉಪನ್ಯಾಸವನ್ನು ಕೊಟ್ಟಿದ್ದನ್ನು ರೆಕಾರ್ಡ್ ಆಗಿತ್ತು. ಅದನ್ನ ಪುಸ್ತಕದ ರೂಪದಲ್ಲಿ, ಇವತ್ತು ನಮ್ಗೆ ಇಂಗ್ಲಿಷಲ್ಲಿ ಸಿಗ್ತದೆ, ಪುಸ್ತಕದ ರೂಪದಲ್ಲಿ ಹೊರ ತಂದಿದ್ರು. ಹಾಗಾಗಿ ಅದನ್ನು ಟೈಪ್ ಆಗಿರುವಂತದ್ದನ್ನ ಸ್ವಾಮೀಜಿ ಅವರು ಮಲಗಿದ್ದಾರೆ ಆಸ್ಪತ್ರೆಯಲ್ಲಿ. ಆ ಬ್ರಹ್ಮಚಾರಿ ಓದ್ತಾ ಇದ್ದಾರೆ, ಅದನ್ನ ಸ್ವಾಮೀಜಿ ಕೇಳ್ತಾ ಇದ್ದಾರೆ. ಕೇಳ್ತಾ ಅಲ್ಲಲ್ಲಿ ಸಜೆಷನ್ಸ್ ಕೊಡ್ತಿದ್ದಾರೆ. ಆ ಸಮಯದಲ್ಲಿ ಹಂಗೆ ಹೇಳಿದ್ದ ಲೆಕ್ಚರ್ಗೆ ಸರಿ, ಈಗ ಪುಸ್ತಕದ ರೂಪದಲ್ಲಿ ಬಂದು ಇದು ಸರಿಯಾಗುವುದಿಲ್ಲ, ವಾಕ್ಯವನ್ನು ಸೇರಿ ಮಾಡು, ಅದಕ್ಕೆ ರೆಫರೆನ್ಸ್ ಕೊಡು ಅಂತ ರೆಫರೆನ್ಸ್ ಶ್ಲೋಕಗಳು ಹೇಳ್ತಾ ಇದ್ದಾರೆ. ಇಂಥ ಕಡೆ ಇದು ಹೇಳ್ದ, ಇದು ಈ ತರ ಎಲ್ಲ ತಪ್ಪ ಟೈಪ್ ಮಾಡಿದ್ದಾರೆ, ಇದನ್ನು ಸರಿ ಮಾಡು ಅವನ ಹೆಸರನ್ನ, ಹೀಗೆ ಎಲ್ಲವನ್ನೂ ಕೂಡ ಟೈಪ್ ಮಾಡಿ ಸರಿ ಮಾಡಿಸ್ತಾ ಇದ್ದಾರೆ. ಕೇಳ್ಕೊಂಡು ಯಾವಾಗ 96, 97, 98 ವರ್ಷ, ಕೆಲವೇ ದಿವಸ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಸಮಯ, ಮೂಗುಗೆ ಬಾಯಿಗೆ ಎಲ್ಲಾ ಕಡೆ ಟ್ಯೂಬ್ಗಳೆಲ್ಲ ಹಾಕೊಂಡು ನಡೀತಾ ಇತ್ತು. ಆವಾಗ ಈಗಿನ ಪರಮಾಧ್ಯಕ್ಷರಾಗಿದ್ದ ಪೂಜ್ಯಪಾದರಾದ ಸ್ವಾಮಿ ಸ್ಮರಣಾನಂದ ಮಹಾರಾಜು ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಅವ್ರು ಹೋಗಿ ಕೇಳ್ತಾರೆ, ಸ್ವಾಮೀಜಿ ಹೇಗಿದ್ದೀರಾ? ಓ, ನಾನ್ ಚೆನ್ನಾಗಿದ್ದೀನಿ. ಇವರೇನೋ ಡಾಕ್ಟರ್ಸ್ಗೇನೋ ನೋಡ್ಬೇಕಂತ, ಅದಕ್ಕೆ ಅವ್ರು ಏನೋ ಎಲ್ಲೋ ಬೇಕೋ ಟ್ಯೂಬ್ಗಳು ಏನೇನೋ ಹಾಕೊಂಡು ಏನೋ ಮಾಡ್ಕೊಳ್ತಾ ಇದ್ದಾರೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಇದು ಕೇಳಿದಂತಹ ಆ ಸನ್ಯಾಸಿಗಳು ದಂಗು ಬಡ್ದೋದು. ಅಂತಹ ವೃದ್ಧಾಪ್ಯದಲ್ಲಿ, ಅಂತಹ ಸಮಯದಲ್ಲಿ ಅವ್ರು ಊಟವನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ, ಏನೂ ತಗೊಳಕ್ಕಾಗ್ತಿಲ್ಲ, ಎಲ್ಲ ನೇಸಲ್ ಫೀಡಿಂಗ್ ನಡೀತಾ ಇದೆ, ಡ್ರಿಪ್ಸ್ ನಡೀತಾ ಇದೆ. ಅಂತಹ ಸಮಯದಲ್ಲೂ ಕೂಡ ಬೃಹದಾರಣ್ಯಕ ಉಪನಿಷತ್ತಿನ ಮಾತುಗಳನ್ನು ಅವ್ರು ಹೇಳಿ ಅದನ್ನ ಸರಿ ಮಾಡ್ತಾ ಇದ್ದಾರೆ. ನಾನ್ ಚೆನ್ನಾಗಿದ್ದೀನಿ, ಡಾಕ್ಟರ್ಸ್ ಏನ್ ಮಾಡಬೇಕು ಅದನ್ನ ಮಾಡ್ಕೊಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದಾದ್ಮೇಲೆ ಅವ್ರು ಮಾತಾಡಿ ಹೋದ್ರು. ಇನ್ನು ಕೆಲವು ದಿವಸದಲ್ಲಿ ಆ ಪ್ರೂಫ್ ರೀಡಿಂಗ್ ಅಂತ ನಾವ್ ಹೇಳಿದ್ವಿ, ಪ್ರೂಫ್ ರೀಡಿಂಗ್ ಮುಗೀತು. ಆ ಬ್ರಹ್ಮಚಾರಿ ಸ್ವಾಮೀಜಿ ಆಯ್ತು, ನನ್ನ ಕೆಲಸ ಆಯ್ತು, ಇನ್ನು ನಾನು ಹೋಗ್ಬೋದು ಅಂತ ಹೇಳ್ತಾರೆ. ಅದ ಕೆಲವೇ ದಿವಸದಲ್ಲಿ ಅವರು ಜೀವನವನ್ನು ಬಿಟ್ಟರು.
ನಾನಿನ್ನ ಸಾಯ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿರುತ್ತೆ. ಅಂತ ಸಮಯದಲ್ಲೂ ಕೂಡ ಅವರು ಬೃಹದಾರಣ್ಯಕೋಪನಿಷದ ಉಪನ್ಯಾಸನೇ ನೀನು ಯಾರಿಗಾದ್ರೂ ಒಬ್ಬ ಪಂಡಿತರು ಏನ್ ಕಡಿಮೆ ಇಲ್ಲ ರಾಮಕೃಷ್ಣ ಆಶ್ರಮದ ಯಾರು ಪಂಡಿತ ಸ್ವಾಮೀಜಿ ಕೊಟ್ಟು ಇದನ್ನ ಸರಿ ಮಾಡಿಸು ಅಂತ ಹೇಳ್ಬೋದಿತ್ತು. ನನ್ಗೆ ಹುಷಾರಿಲ್ಲ ನಾನೇನ್ ಮಾಡ್ಲಿ ಈಗ ಅಂತ ಹೇಳ್ಬೋದಿತ್ತು. ನನಗೆ ಮೂಗಿಗೆ ಬಾಗೆಲ್ಲ ಟ್ಯೂಬ್ಗಳು ಹಾಕಿದ್ರೆ ಈ ಟೈಮಲ್ಲಿ ನಾನೇನಪ್ಪ ಮಾಡ್ಲಿ ಅಂತ ಅವ್ರು ಹೇಳ್ಬೋದಿತ್ತು. ಬದಲಾಗಿ ಡಾಕ್ಟರ್ ಹಾಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಿದ್ದಾರೆ, ನೀನು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಬಾ ಅಂತ ಹೇಳಿ ಅವ್ರ ಕೆಲಸವನ್ನು ಮುಗಿಸುತ್ತೆ. ನೋಡಿ, ಎಲ್ಲ ಸಾಧು ಸಂತರು, ಎಲ್ಲ ಸತ್ಪುರುಷರು ಜೀವನದಲ್ಲಿ ಯಾರ್ಯಾರು ಯಶಸ್ಸನ್ನ ಕಂಡಿದ್ದಾರೋ, ಸೆಲೆಬ್ರಿಟಿಗಳು ಅಂತ ನಾವು ಇವತ್ತು ಹೇಳ್ತಾ ಇದೀವೋ, ಆಂತರಿಕ ಜಗತ್ತಿನಲ್ಲಾಗಿರ್ಬೋದು, ಬಾಹ್ಯ ಜಗತ್ತಿನಲ್ಲಾಗಿರ್ಬೋದು, ಅವರೆಲ್ಲರೂ ಕೂಡ ಕಷ್ಟಗಳನ್ನ ಅನುಭವಿಸೇ ತೀರುತ್ತಾರೆ. ಇಲ್ಲ ನಮ್ಗಿನ್ನ ಹೆಚ್ಚಾಗಿ ಅನುಭವಿಸೇ ಇರಬಹುದು. ಆದ್ರೆ ಆ ಎಲ್ಲ ಸಮಯದಲ್ಲೂ ಕೂಡ ಅವರ ಗುರಿಯತ್ತ ಅವರ ಮನಸ್ಸನ್ನ ಇಟ್ಕೊಂಡು ಆ ಗುರಿಯನ್ನು ಅವರು ಮುಟ್ಟುಬಿಟ್ಟಿರ್ತಾರೆ. ಇದು ನಾವೆಲ್ಲರೂ ಕೂಡ ಇವರ ಜೀವನಗಳನ್ನು ಅಧ್ಯಯನ ಮಾಡಿದಾಗ ನಾವು ಈ ಮೂಲಭೂತ ಅಂಶವನ್ನ ಗಟ್ಟಿ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ಗೆ ಹುಷಾರಿಲ್ಲ, ಜಪ ಬಿಟ್ಟು ಬಿಡೋಣ. ನಾಳೆ ನಂಗೆ ತಲೆನೋವಿದೆ, ನೆಗಡಿ, ಯಾಕಂದ್ರೆ ಚಳಿಗಾಲ ಬರ್ತಾ ಇದೆ, ಚಳಿ ಇದೆ, ಥಂಡಿ ಇದೆ, ಜಪ ಬಿಡೋಣ, ಪೂಜೆ ಬಿಡೋಣ. ನಾಳೆ ಇನ್ನೊಂದು, ಆಚೆ ನಾಳೆ ಇನ್ನೊಬ್ರು ಯಾರ ತೀರೋದ್ರು ಮನಸ್ಸು ಚೆನ್ನಾಗಿಲ್ಲ, ಆಚೆ ನಾಳ್ದು ಪಕ್ಕದ ಮನೆಯಲ್ಲಿ ಬೈದ್ರು ನನ್ನ ಮನಸ್ಸು ಚೆನ್ನಾಗಿಲ್ಲ, ಇವತ್ತು ಬಿಟ್ಟು ಬಿಡೋಣ. ಹೀಗೆ ಒಂದೊಂದು ದಿನಕ್ಕೆ ಒಂದೊಂದೊಂದೊಂದು ಕಾರಣ ನಮ್ಗೆ ಸಾಕು ಭಗವಂತನ ಮರೀಲಿಕ್ಕೆ, ನಮ್ಮ ಗುರಿಯಿಂದ ಆಚೆ ಬರಲಿಕ್ಕೆ. ನೂರಾರು ಕಾರಣ ನಾವು ಕೊಡ್ಬೋದು. ಆದ್ರೆ ಭಗವಂತನ ನೆನಿಬೇಕು ಅಂತ ನಮ್ಗೊಂದು ಉತ್ಕಟವಾದ ಹಂಬಲ ಇಚ್ಛೆ ಇದ್ರೆ ಅದೊಂದೇ ಒಂದು ಕಾರಣ ಸಾಕು ಭಗವಂತನನ್ನ ನೆನಪಿಸ್ಕೊಳ್ಳಿಕ್ಕೆ. ಆ ಒಂದು ಅವಕಾಶವನ್ನು ಇವರೆಲ್ಲರೂ ಕೂಡ ಹುಡುಕ್ತಾರೆ. ಇದರೆಲ್ಲ ಮಧ್ಯದಲ್ಲೂ ಕೂಡ ನಾನು ಭಗವಂತನನ್ನ ನೆನೆಸ್ಕೊಳ್ಬಹುದೇ, ನಾನು ಭಗವಂತನ ಹತ್ರ ಹೋಗ್ಬೋದೆ, ನನ್ನ ರೇಯ ಸ್ವರೂಪನ ತಿಳ್ಕೊಳ್ಬಹುದೇ, ಇಲ್ಲ ನನ್ನ ಗುರಿಯನ್ನ ಹತ್ರಕ್ಕೆ ನಾನು ಹೇಗೆ ಹೋಗ್ಬೋದು ಅಂತ ಹೇಳಿ ಆಲೋಚನೆಯನ್ನ ಮಾಡಿ ಎಲ್ಲ ಕಷ್ಟಗಳ ಮಧ್ಯದಲ್ಲಿ, ಈ ವಿಘ್ನಗಳ ಮಧ್ಯದಲ್ಲೇ ಹೊರಟೋಗ್ತಾರೆ. ಅದಕ್ಕೆ ಸಂಸ್ಕೃತ ಸುಭಾಷಿತ ಅದ್ಭುತವಾಗಿದೆ. ಪ್ರಾರಭ್ಯತೆ ನಕಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ವಿಘ್ನ ವೀತಾಹ ವಿರಮಂತಿ ಮಧ್ಯ ವಿಘ್ನೆ ಪುನಃ ಪುನರಪಿ ಹನ್ಯಮಾನ ಪ್ರಾರಬ್ಧ ಮುತ್ತಮ ಜನ ನ ಪರಿತ್ಯಜಂತಿ. ಅದರ ಅರ್ಥ ಹೀಗೆ ಬರುತ್ತೆ. ಮಂದ ಅಧಿಕಾರಿಗಳು ಅಯ್ಯೋ ನಾನೇನಾದ್ರು ಪ್ರಾರಂಭ ಮಾಡಿದ್ರೆ ಕೆಲಸ, ಆ ವಿಘ್ನ ಬರುತ್ತೆ, ಈ ವಿಘ್ನ ಬರುತ್ತೆ, ಆ ತೊಂದರೆ ಬರುತ್ತೆ, ಈ ತೊಂದರೆ ಬರುತ್ತೆ ಅಂತ ಬರೀ ಕ್ಯಾಲ್ಕುಲೇಷನ್ ಮಾಡ್ತಾ ಹೇಳ್ತಾ ಅವರು ಕೆಲಸವನ್ನೇ ಪ್ರಾರಂಭ ಮಾಡೋಲ್ಲ. ಇನ್ನು ಮಧ್ಯಮ ಅಧಿಕಾರಿಗಳು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ, 1, 2, 3 ಸಮಸ್ಯೆಗಳು ಬರುತ್ತೆ, ಅದನ್ನ ಎದುರಿಸ್ತಾರೆ, ತಕ್ಕ ಮಟ್ಟಿಗೆ ಸ್ವಲ್ಪ ತೀವ್ರ ಗತಿಯಲ್ಲಿ ಹೋಗಿಕೊಂಡು ಮಂದ ಗತಿಯಲ್ಲಿ ಹೋಗ್ತಿರ್ತಾರೆ. ಆಮೇಲೆ ಮಧ್ಯದಲ್ಲಿ ಅಯ್ಯಪ್ಪ ಸಾಕಾಗತ್ತೆ, ಇದು ಬೇಡಪ್ಪ ಅಂತೇಳಿ ಬಿಟ್ಟು ಬಿಡ್ತಾರೆ. ಆದ್ರೆ ಇನ್ ಕೆಲವು ಜನ ಇದ್ದಾರೆ ಉತ್ತಮ ಅಧಿಕಾರಿಗಳು ಅಂತ, ಈ ಮತ್ತೆ ಪುನಃ ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು, ಎಷ್ಟೇ ಸವಾಲುಗಳು ಬಂದ್ರು ಹಿಡಿದನ್ನ ಬಿಡದೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವರು ಗುರಿಯನ್ನು ಮುಟ್ಟಿಬಿಡ್ತಾರೆ. ಸೊ ಪ್ರಾರಬ್ಧ, ವಿಧಿ, ಭಗವಂತ, ಹಣೆ ಬರ ಅಂತ ಈ ಮಾತುಗಳನ್ನ ಹೇಳಿ ಅವರು ಮಾಡೋದು ನಿಲ್ಲಿಸೋದಿಲ್ಲ. ಅವ್ರು ಏನ್ ಮಾಡ್ಬೇಕು ಅದನ್ನು ಮಾಡಿಯೇ ತೀರ್ತಾರೆ, ಅವರ ಗುರಿಯನ್ನು ಮುಟ್ಟೇ ತೀರ್ತಾರೆ. ಅವರು ಉತ್ತಮ ಅಧಿಕಾರಿಗಳು ಅಂತ ಸಂಸ್ಕೃತದ ಒಂದು ಸುಭಾಷಿತ ತುಂಬಾ ಚೆನ್ನಾಗಿ ನಮ್ಮ ಬಗ್ಗೆ ಹೇಳಿದೆ, ಚಿತ್ರವನ್ನು ಕೊಟ್ಟಿದೆ. ಅಂತ ಉತ್ತಮ ಅಧಿಕಾರಿ ಈ ಮಾಸ್ಟರ್ ಮಹಾಶಯ. ಆಮೇಲಿಂದ ಒಂದ್ ಕಡೆ ಅವ್ರು ಹೇಳ್ತಾರೆ, ನೋಡು ನಾನೇನ್ ಹೇಳ್ತಾ ಇದ್ದೀನಲ್ಲ, ಈ ಮಾತು ಸುಮ್ಮನೆ ಬರ್ತಾ ಇರೋದಲ್ಲ, ಇದು ಸ್ವಯಂ ಭಗವಂತನೇ ಮಾತಾಡ್ತಿರುವಂತ ಮಾತು, ಇದನ್ನ ನೆನ್ಪಿಟ್ಕೋ ಅಂತೇಳಿ ಮಾಸ್ಟರ್ ಮಹಾಶಯನ ಹತ್ರ ಮಾತಾಡ್ತಾರೆ. ಇಂತಹ ಕೆಲವೇ ಈ ವಾಕ್ಯಗಳು ಇಡೀ ನಾವು ವಚನವೇದ ಇಲ್ಲ ರಾಮಕೃಷ್ಣ ಉಪದೇಶದಲ್ಲಿ ಇರುವಂತ ಎಲ್ಲ ಪುಸ್ತಕಗಳನ್ನ ಹುಡುಕಿದ್ರೆ ಪ್ರಾಯಶಃ 5ರಿಂದ 10 ವಾಕ್ಯಗಳು ನಮ್ಗೆ ಈ ನೇರವಾಗಿ ಶ್ರೀರಾಮಕೃಷ್ಣ ಅವರು ಸ್ವಯಂ ಹೇಳ್ಕೊಳ್ಳೋದು ನಮ್ಗೆ ಸಿಗಲ್ಲ. ಅದರಲ್ಲೊಂದು ಮಾಸ್ಟರ್ ಮಹಾಶಯ ಈ ಥರದ ಹಲವಾರು ಘಟನೆಗಳನ್ನ, ಹಲವಾರು ವಿಚಾರಗಳನ್ನ ಹೇಳಿದ್ರು. ನಾನು ನಿನಗೇನು ಹೇಳ್ತಾ ಇದ್ದೀನೋ ಅದು ಸುಮ್ಮನೆ ವಿಚಾರವಲ್ಲ, ಅದು ಕೇವಲ ವಿಚಾರವಲ್ಲ, ಅದು ಬರೀ ಭೌತಿಕ ವಿಚಾರವಲ್ಲ, ಬರೀ ಆಲೋಚನೆಗಳಿಂದ ಚಿಂತನೆಯಿಂದ ಬಂದ ವಿಚಾರ ಅಲ್ಲ, ಆ ಸ್ವಯಂ ಭಗವಂತನಿಂದ ಹೇಳಿರುವಂತಹ ವೇದ ವಾಕ್ಯಗಳು. ಇದನ್ನು ಅರ್ಥ ಮಾಡ್ಕೋ, ಇದ್ರ ಬಗ್ಗೆ ನಿನಗೆ ಯಾವತ್ತೂ ಯಾವ ಸಮಯದಲ್ಲೂ ಕೂಡ ಸಂಶಯ ಬೇಡ ಅಂತ ಹೇಳಿ. ಅದಕ್ಕೆ ರಾಮಕೃಷ್ಣ ಕಥಾಮೃತಕ್ಕೆ ಕನ್ನಡದಲ್ಲಿ ವಚನ ಭೇದ ಅಂತ ಇಟ್ಟಿರುವುದು. ಶ್ರೀರಾಮಕೃಷ್ಣ ಒಂದೊಂದು ಉಕ್ತಿಯು ಕೂಡ, ಶ್ರೀರಾಮಕೃಷ್ಣ ಒಂದೊಂದು ಉಪದೇಶವೂ ಕೂಡ ವೇದಕ್ಕೆ ಸಮ. ಯಾವ ವೇದ ಪ್ರಾಮಾಣಿಕೂ ಕೂಡ ಯಾವುದೂ ಏನು ಕಡಿಮೆ ಇಲ್ಲ. ಇಷ್ಟ ಶ್ರೀರಾಮಕೃಷ್ಣರ ಮಾತು. ಅಲ್ಲಿ ಯಾವುದೇ ಸ್ವಾರ್ಥವಿರಲಿಲ್ಲ, ಅಲ್ಲಿ ಯಾವುದೇ ಕೀಳರಿಮೆ ಇರಲಿಲ್ಲ, ಕೀಳು ಭಾವನೆಗಳಿರಲಿಲ್ಲ, ಮೋಸ ವಂಚನೆಯ ಭಾವನೆಗಳು ಯಾವುದೂ ಇರಲಿಲ್ಲ. ಇಡೀ ಮನುಕುಲದ ಉದ್ಧಾರಕ್ಕಾಗಿ ಅವರ ಅನುಭವಗಳನ್ನ ನಮ್ಮೆಲ್ಲರೂ ಕೂಡ ದಾರಿ ಎರೆದ್ರು. ಹಾಗಾದ್ರೆ ವೇದ ಪ್ರಾಮಾಣ್ಯಕ್ಕೆ ವೇದಕ್ಕಿಂತ ಕಿಂಚಿತ್ತೂ ಕೂಡ ಕಡಿಮೆ ಇಲ್ಲದ್ರಿಂದ ಅದಕ್ಕೆ ಶ್ರೀರಾಮಕೃಷ್ಣ ವಚನ ವೇದ ಅಂತ ಹೇಳಿತು. ಅದಕ್ಕೆ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದು, ಎಲ್ಲೆಲ್ಲಿ ಶ್ರೀರಾಮಕೃಷ್ಣ ವಚನ ವೇದ ಪುಸ್ತಕ ಯಾರ್ಯಾರ ಮನೇಲಿ ಇರುತ್ತೋ ಎಲ್ಲ ಮನೆಗಳು ಕೂಡ ದೇವಸ್ಥಾನವಿದ್ದಂಗೆ. ಯಾರ ಕೈಯಲ್ಲಿ ಆ ಶ್ರೀರಾಮಕೃಷ್ಣ ವಚನದ ಕೈಯಲ್ಲಿರುತ್ತೋ ಅವ್ರ ಇಡೀ ತೀರ್ಥಕ್ಷೇತ್ರವೇ ಅವ್ರ ಕೈಯಲ್ಲಿದೆ ಅಂತ
ಅಂತ ಹೇಳಿ ಮುನ್ನುಡಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರು ರಾಮಕೃಷ್ಣ ವಚನದ ಬಗ್ಗೆ ಬರೀತಾರೆ. ಯಾಕಂದ್ರೆ ಅದು ಅವರ ಅನುಭವದಿಂದ ಬಂದ ಮಾತು. ಮತ್ತೆ ಯಾರೋ ಅವರು ಹಂಗೇಳಿರ್ಬೋದು ಹೀಗಿಳಿರ್ಬೋದು ಅಂತ ಊಹಿಸ್ಕೊಂಡು ಬರೆದ ಮಾತಲ್ಲ. ಅದನ್ನ ಯಾರು ಕೇಳಿದ್ರು ಅವರೇ ಸ್ವಯಂ ಅದನ್ನ ಆವತ್ತಿಂದ ಆವತ್ತೇ ದಾಖಲೆಯನ್ನ ಮಾಡಿಕೊಂಡು ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ನಾನು ಹಾಗಾಗಿ ಅದು ವೇದ ಸಮ ಅಂತ ಹೇಳಿ. ಇನ್ನೊಂದ್ಸರಿ ಇಷ್ಟೆಲ್ಲ ಒಂದು ಸಮಾಧಿಯ ಉನ್ನತಾವಸ್ಥೆಯಲ್ಲಿ ಇರುವಂತಹ ಶ್ರೀರಾಮಕೃಷ್ಣ ಕೂಡ ಸಾಮಾನ್ಯ ಸಮಯದಲ್ಲಿ ಹೇಗೆ ವ್ಯವಹರಿಸ್ತಿದ್ರು ಅನ್ನುವಂಥದ್ದನ್ನ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನ ಹತ್ರ ಒಂದ್ಸರಿ ಮಾಸ್ಟರ್ ಮಹಾಶಯನ ಕುರಿತು ಒಂದ್ಸರಿ ಹೇಳ್ತಾರೆ. ನೋಡು, ಇವನ್ಗೆ 7-8 ಜನ ಮಕ್ಕಳಿದ್ದಾರೆ. ಅವ್ರು 7 ಜನ ಮಕ್ಕಳಿರ್ಲಿಲ್ಲ, 7-8 ಜನ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೊಳಕ್ ಹೋಗ್ತಾ ಇದ್ದಾನೆ. ಕಲ್ಕತ್ತೆಗೆ ಯಾವುದೋ ಒಂದು ಸತ್ಸಂಗಕ್ಕೆ ಅಂತ ಶ್ರೀರಾಮಕೃಷ್ಣ ಹೋಗಿದ್ದಾರೆ. ಶ್ರೀರಾಮಕೃಷ್ಣ ಬಂದ್ರು ಅಂತ ಗೊತ್ತಾಗಿ ಮಧ್ಯಾಹ್ನದ ಲಂಚ್ ಬ್ರೇಕ್ ಅಂತ ನಾವೇನ್ ಕರಿತೀವಲ್ಲ, ಆ ಊಟ ಸಮಯದಲ್ಲಿ ವೇಗವಾಗಿ ಓಡಿ ಬಂದಿದ್ದಾರೆ ಮಾಸ್ಟರ್ ಮಹಾಶಯ. ಶ್ರೀರಾಮಕೃಷ್ಣರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಕೆಲವು ಉಪದೇಶದ ಹನಿ ಮುತ್ತುಗಳನ್ನು ನಾನು ಆಯ್ದುಕೊಂಡು ಹೋಗೋಣ ಅಂತೇಳಿ ಬಂದಿದ್ದಾನೆ. ಕೆಲವು ಸ್ವಲ್ಪನೇ ಸಮಯ ಇದು ಮಾಡ್ದ. ಆಮೇಲೆ ಪ್ರಣಾಮವನ್ನು ಮಾಡಿ ಹೇಳ್ತಾನೆ, ನನಗೆ ಸಮಯ ಆಯಿತು ಮಹಾಶಯರೇ, ನನಗೆ ಆಶೀರ್ವಾದವನ್ನು ಮಾಡಿ ನಾನು ಹೊರಡ್ತೀನಿ ಅಂತ. ಆ ಸಮಯದಲ್ಲಿ ತಮಾಷೆ ಮಾಡ್ತಾರೆ ಶ್ರೀರಾಮಕೃಷ್ಣ. ನೋಡು, ಅವ್ನಿಗೆ 7 ಜನ ಮಕ್ಕಳಿದ್ದಾರೆ, ಅವರೆಲ್ಲ ಸಾಕ್ಬೇಕು, ಹಾಗಾಗಿ ಅವನು ದುಡಿಬೇಕು, ಹಾಗಾಗಿ ಹೊರಟಿದ್ದಾನೆ. ಅಂದ್ರೆ ಅವನು ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು ಮಾಸ್ಟರ್ ಮಹಾಶಯರು. ಅದನ್ನೇ ಎಷ್ಟು ಒಂದು ತಮಾಷೆ ರೂಪದಲ್ಲಿ ಕೂಡ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು. ಇದನ್ನು ಹಲವಾರು ನಮ್ಮ ಸಾಧು ಸನ್ಯಾಸಿಗಳು, ಹಿರಿಯ ಸನ್ಯಾಸಿಗಳು ನಮ್ಮಲ್ಲಿ ಸ್ವಾಮಿ ವಿವೇಕಾನಂದ ಹಿಡಿದು ಎಲ್ಲರೂ ಹೇಳ್ತಿದ್ರು. ಆಧ್ಯಾತ್ಮಿಕ ಜೀವನ ಅಂದ್ರೆ ಸಪ್ಪೆ ಮೋರೆ ಹಾಕೊಂಡು, ಗಂಟು ಮುಖ ಇಟ್ಕೊಂಡು, ಒಂದು ಕಲ್ಲಿತ್ತರ ಯಾವುದೇ ಭಾವನೆಗಳಿಗೂ ಕೂಡ ಪ್ರತಿಕ್ರಿಯೆ ಮಾಡದೆ ಇರುವಂತದ್ದು ಆಧ್ಯಾತ್ಮಿಕ ಜೀವನ ಅಲ್ಲ. ನಮ್ಮ ಜನಕ್ಕೆ, ತುಂಬಾ ಜನಕ್ಕೆ ತಪ್ಪರ್ತಾ ಇದೆ. ಆಧ್ಯಾತ್ಮಿಕ ಜೀವನ ಅಂದ್ರೆ ಆನಂದದ ಜೀವನ. ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಆನಂದವನ್ನ, ಆ ರಸವನ್ನ ಅನುಭವಿಸದ ಆಸ್ವಾದಿಸುವಂತದ್ದನ್ನು ಕೂಡ ನಾವು ಕಲ್ತ್ಕೊಳ್ಬೇಕು ಅಂತ ಶ್ರೀರಾಮಕೃಷ್ಣರು. ಎಂತ ನಿರ್ವಿಕಲ್ಪ ಸಮಾಧಿಯನ್ನು ಯಾವಾಗಲೂ ಅನುಭವಿಸ್ತಂತ ಶ್ರೀರಾಮಕೃಷ್ಣರು ಒಂದು ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಹೇಗೆ ಆ ಜೋಕ್ಸ್ ಅನ್ನ ಒಂದು ಸಾಧು ರೀತಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಜೋಕ್ಸ್ ಹೇಗೆ ಕಟ್ ಮಾಡ್ತಾ ಇದ್ರು ಅಂತದನ್ನ ಕೂಡ ನಾವು ನೋಡಬಹುದು ಶ್ರೀರಾಮಕೃಷ್ಣ ಜೀವನದಲ್ಲಿ. ನರೇನ್ ಹೇಳ್ತಾನೆ, ಯುವಕನಾಗಿದ್ದಂತ ನರೇನು ಮಾಸ್ಟರ್ ಮಹಾಶಯನ ನೋಡಿ ಅವರನ್ನು ನಾನು ಹೇಗೆ ಕಂಡಿದ್ದೆ, ಅವ್ರ ಬಗ್ಗೆ ಏನು ನನ್ನ ಮನಸ್ಸಿನಲ್ಲಿ ಭಾವನೆ ಬಂದಿತ್ತು ಮುಂಚೆ ಅವ್ರ ಬಗ್ಗೆ ಗೊತ್ತಾಗದೇ ಇರುವಂತ ಸಮಯದಲ್ಲಿ ಇದ್ದೆ. ನಾವೆಲ್ಲ ದಕ್ಷಿಣೇಶ್ವರಕ್ಕೆ ಹೋಗ್ತಿದ್ದಾಗ ಅವರು ಕೂಡ ಬರ್ತಾ ಇದ್ರು. ಶ್ರೀರಾಮಕೃಷ್ಣ ಪಾದತಲದಲ್ಲಿ ಅವಕಾಶ ಸಿಕ್ಕಿದ್ರೆ, ಇಲ್ಲಾಂದ್ರೆ ಒಂದು ಗೋಡೆಯ ಮೂಲೆಗೆ ಹೋಗಿ ಕುತ್ಕೊಳ್ತಾ ಇದ್ರು. ನೇರವಾಗಿ ಕುತ್ಕೊಂಡಿರ್ತಿದ್ರು, ಯಾರೂ ಕಾಣಿಸ್ತಿರ್ಲಿಲ್ಲ, ಯಾರ ಹತ್ರ ಹೆಚ್ಚು ಮಾತಾಡ್ತಿರ್ಲಿಲ್ಲ, ಅವ್ರ ಬಗ್ಗೆ ಏನೂ ಹೆಚ್ಚಾಗಿ ಹೇಳ್ಕೊಳ್ತಿರ್ಲಿಲ್ಲ, ಸೈಲೆಂಟ್ ಆಗಿ ಕೂತಿರ್ತಿದ್ರು, ಚಕಮಟ್ಲಾಕೊಂಡು ಕುತ್ಕೊಂಡಿರ್ತಿದ್ರು. ಯಾವಾಗಲೂ ಈ ಗದ್ದದ ಹತ್ರ, ಕೆನ್ನೆ ಹತ್ರ ಕೈಯನ್ನು ಇಟ್ಕೊಂಡು ಆ ಕೈಯನ್ನ ಮೊಣಕಾಲ ಮೇಲೆ ಇಟ್ಕೊಂಡು ಶ್ರೀರಾಮಕೃಷ್ಣ ಉಪದೇಶದ ಒಂದೊಂದು ವಾಕ್ಯವನ್ನು, ಒಂದೊಂದು ಪದವನ್ನು ಬಿಡದೆ ಎವೆಯಿಕ್ಕದೆ ಕೇಳ್ಕೊಂಡು ಇರ್ತಿದ್ರು. ಫೋಟೋಗ್ರಾಫಿಕ್ ಮೆಮೊರಿ ತರ. ಶ್ರೀರಾಮಕೃಷ್ಣ ಮಾತು ಪ್ರಾರಂಭ ಆಗಿ ನಿಲ್ಲಿಸುವವರೆಗೂ ಶ್ರೀರಾಮಕೃಷ್ಣ ಬಿಟ್ಟರು ಯಾರನ್ನೂ ನೋಡ್ತಾ ಇರಲಿಲ್ಲ. ಅಕ್ಕಪಕ್ಕ ಯಾರು ಎದ್ರು ಬಂದ್ರು ಹೋದ್ರು ಕೂಡ ಅವರನ್ನು ನೋಡ್ತಾನೂ ಇರಲಿಲ್ಲ. ಅವ್ರ ಬಗ್ಗೆ ಅದು ನನಗೂ ಸಂಬಂಧ ಇಲ್ಲ ಅನ್ನೋಂಗೆ ಕೂತ್ಕೊಂಡು ಶ್ರೀರಾಮಕೃಷ್ಣ ಪ್ರತಿಯೊಂದು ಉಪದೇಶದ ವಾಕ್ಯವನ್ನು ಕೂಡ ತುಂಬಾ ಏಕಾಗ್ರವಾಗಿ ಕೇಳ್ತಾ ಇದ್ರು ಅಂತೇಳಿ ಮಾಸ್ಟರ್ ಮಹಾಶಯನ ಕುರಿತು ಸ್ವಾಮೀಜಿ ಯುವಕ ನರೇಂದ್ರ ಹೇಳ್ತಾನೆ. ಅಂದ್ರೆ ಅವರಲ್ಲಿ ಆ ಶ್ರೀರಾಮಕೃಷ್ಣ ಉಪದೇಶವನ್ನು ಸ್ವೀಕರಿಸಬೇಕು ಅಂತ ಎಂತಹ ಒಂದು ಹಸಿವು, ಆಧ್ಯಾತ್ಮಿಕ ಹಸಿವಿತ್ತು ಈ ಮಾಸ್ಟರ್ ಮಹಾಶಯನಲ್ಲಿ ಇತ್ತು ಅಂತ ನಾವು ತಿಳಿಯಬಹುದು. ಹಲವಾರು ಬಾರಿ ಶ್ರೀರಾಮಕೃಷ್ಣ ಕೂಡ ಇವರು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಇನ್ನು ಕೆಲವು ಬಾರಿ ಶ್ರೀರಾಮಕೃಷ್ಣ ಮಾಸ್ಟರ್ ಮಹಾಶಯದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನಾನೀಗ ಹೇಳಿದ್ನಲ್ಲ ಒಂದು ವಾಕ್ಯವನ್ನ, ನಿನ್ಗೆ ಅಂದ್ರೆ ಏನನ್ಸುತ್ತೆ ಹೇಳು, ನಾನು ಏನ್ ಹೇಳಿದೆ ಹೇಳು ಒಂದ್ಸಲ ನೀನು ನೋಡೋಣ ಅಂತೇಳಿ. ಅಲ್ಲಿರುವಂತ ಭಕ್ತರಿಗೆ ಯಾಕೆ ಶ್ರೀರಾಮಕೃಷ್ಣ ಅವ್ರನ್ನೇ ಸ್ಪೆಸಿಫಿಕ್ ಆಗಿ ಮಾಸ್ಟರ್ ಮಹಾಶಯನೇ ಕೇಳ್ತಾರಲ್ಲ. ಹಲವಾರು ಬಾರಿ, ಒಮ್ಮೆ ಅಲ್ಲೊಂದು ಬಾರಿ ಇಲ್ಲೊಂದು ಬಾರಿ ಬೇರೆ ಭಕ್ತರನ್ನೆಲ್ಲ ಕೇಳಿದ್ದು ಉಂಟು. ಆದ್ರೆ ಹೆಚ್ಚಿನ ಸಮಯದಲ್ಲಿ ಅವರನ್ನೇ ನಾನು ಏನ್ ಹೇಳ್ದೆ ಹೇಳಿ ಇನ್ನೊಂದ್ಸರಿ ನೋಡೋಣ, ನಾನು ಹೇಳಿದ ನಿನಗೇನು ಅಂತ ಅನ್ಸಿದೆ, ನಿನಗೇನು ಅರ್ಥ ಆಗಿದೆ ಹೇಳು ನೋಡೋಣ ಅಂತ ಹೇಳಿ ಕೇಳ್ತಾ ಇತ್ತು. ಆ ಸಂದರ್ಭದಲ್ಲಿ ಭಕ್ತರಿಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ಯಾಕೆ ಶ್ರೀರಾಮಕೃಷ್ಣ ಅವನಿಗೆ ಅಷ್ಟೊಂದು ಫೋಕಸ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಯಾವಾಗ ಶ್ರೀರಾಮಕೃಷ್ಣ ಕಥಾಮೃತ ಆಚೆಗೆ ಬಂತು ಆವಾಗ ಅರ್ಥ ಆಯ್ತು, ಓಹೋ ಶ್ರೀರಾಮಕೃಷ್ಣರು ಅವರ ಸ್ಟೆನೋಗ್ರಾಫರ್ನ, ಅವರ ಲೇಖನಿಯನ್ನ, ಪೆನ್ನನ್ನ ಆರಿಸ್ಕೊಂಡು ಬಿಟ್ಟಿದ್ರು. ಯಾರನ್ನ? ಈ ಮಾಸ್ಟರ್ ಮಹಾಶಯನ. ಹಾಗಾಗಿ ಶ್ರೀರಾಮಕೃಷ್ಣ ಖಾತ್ರಿ ಮಾಡ್ಕೊಳ್ತಾ ಇದ್ರು, ನಾನು ಹೇಳಿರುವ ಮಾತನ್ನ ಇವನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೋ ಇಲ್ವೋ, ಇಲ್ಲ ಅವನ ಆಲೋಚನೆ, ಅವನ ಚಿಂತನೆ, ಅವನ ಇಷ್ಟಾನಿಷ್ಟಗಳನ್ನು ಇದ್ರ ಜೊತೆ ಸೇರಿಸ್ಬಿಡ್ತಾನೋ ಏನೋ. ಸೊ ಸೇರಿಸಿ ನನ್ನ ಉಪದೇಶಗಳ ಮುಂದೆ ಡೈಲ್ಯೂಟ್ ಆಗಬಾರ್ದು ಅಂತೇಳಿ ನಾನು ಏನ್ ಹೇಳಿದೆ ಇನ್ನೊಂದ್ಸರಿ ಹೇಳು ನೋಡೋಣ ಅಂದಾಗ ಅದನ್ನೇ ಯಥಾವತ್ತಾಗಿ ಹೇಳ್ತಿದ್ದಾನೋ ಇಲ್ಲ ಇವನನ್ನು ಸೇರಿಸಿ ಹೇಳ್ತಿದ್ದಾನೋ.
ಇಲ್ಲ ಅವನೇನು ಅರ್ಥ ಮಾಡ್ಕೊಂಡಿದ್ದ ತಪ್ಪು ಅರ್ಥ ಮಾಡ್ಕೊಂಡಿದ್ರು ಕೂಡ ಮುಂದೆ ಮನುಕುಲಕ್ಕೆ ಹೋಗುತ್ತೆ ಅಂತೇಳಿ ಇನ್ನೊಂದ್ಸರಿ ನಾನೇನು ಅರ್ಥ ನಿನಗೇನು ಅನ್ಸುತ್ತೆ ಹೇಳು ಅಂತೇಳಿ. ನೋಡಿ, ಶ್ರೀರಾಮಕೃಷ್ಣರು ಅವರ ಅವತಾರ ಕಾರ್ಯವನ್ನು ಮಾಡ್ಕೊಂಡು ಬರುವ ಸಮಯದಲ್ಲಿ ಅವ್ರ ಇಡೀ ಗ್ರೂಪ್ನ ಕರ್ಕೊಂಡ್ಬರ್ತಾರೆ. ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ, ಅವತಾರ ಪುರುಷರಿಗೂ ನಮ್ಮ ಸಾಮಾನ್ಯ ಜನರಿಗೂ ಇರುವಂತ ವ್ಯತ್ಯಾಸ ಇದೆ. ನಾವು ನಾಟಕವೇ ಆಡ್ತಾ ಇದ್ದೀವಿ, ಆದ್ರೆ ನಾಟಕದ ಒಳಗಡೆ ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ. ನಾವು ಪಾತ್ರಧಾರಿಗಳು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ನಮ್ಗೆ ಅನ್ಸೋಲ್ಲ. ನಾವು ಈ ಪಾತ್ರದ ಒಳಗಡೆ, ಈ ನಾಟಕದ ಚದುರಂಗದ ಒಳಗಡೆ ನಾವು ಪಾತ್ರಧಾರಿಗಳಾಗಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ನಾನು ನಟನೆಯನ್ನ ಮಾಡ್ತಾ ಇದ್ದೀನಿ, ಇದು ನನ್ನ ನಿಜವಾದ ರೂಪವಲ್ಲ, ನೈಜ ರೂಪವಲ್ಲ ಅಂತ ನಮ್ಗೆ ಸ್ಪಷ್ಟ ಇಲ್ಲ. ಆದ್ರೆ ಈ ಅವತಾರ ಪುರುಷರು ಅವರು ಕೂಡ ಬರ್ತಾರೆ, ನಮ್ಮ ತರ ಕಷ್ಟಗಳನ್ನು ಅನುಭವಿಸ್ತಾರೆ. ನಮಗ್ ಬಂದಂಗೆ ಅವ್ರಿಗೂ ಜ್ವರ, ನೆಗಡಿ, ಕೆಮ್ಮು, ಸಾವು, ಮುಪ್ಪು ಎಲ್ಲವೂ ಬರುತ್ತೆ. ಆದ್ರೆ ಸ್ಪಷ್ಟವಾಗಿ ಹೆಚ್ಚಿನ ಸಮಯ ಗೊತ್ತಿರುತ್ತೆ ಇದೊಂದು ನಟನೆ. ನಾನು ಯಾವುದೋ ಒಂದು ಕಾರ್ಯದ ಉದ್ದೇಶಕ್ಕೆ ಬಂದಿದ್ದೇನೆ, ಆ ಉದ್ದೇಶಕ್ಕೋಸ್ಕರ ಬಂದು ಮಾಡಿ ಹೋಗಿ. ಫಾರ್ ಎಕ್ಸಾಂಪಲ್ ಫಿಲಮ್ ಆಕ್ಟರ್ಸ್, ನಾವಿಲ್ಲ ಅಂದ್ರೆ ನಾಟಕದ ಕಂಪನಿಗಳಲ್ಲಿ ಅವ್ರಿಗೆ ಯಾರಿಗೂ ಅವ್ನು ರಾಮನ ಪಾತ್ರವನ್ನ ಮಾಡಿರ್ತಾನೆ, ರಾವಣನ ಪಾತ್ರ ಮಾಡಿರ್ತಾನೆ, ದುರ್ಯೋಧನ ಪಾತ್ರವನ್ನ ಮಾಡಿರ್ತಾರೆ, ಇಲ್ಲ ಪಾಂಚಾಲಿಯ ಪಾತ್ರವನ್ನು, ಅವ್ರಿಗೆಲ್ಲರೂ ಕೂಡ ಅಂತರಂಗದಲ್ಲಿ ಗೊತ್ತಿರುತ್ತೆ, ಹೃದಯದಲ್ಲಿ ಹಾರ್ಟ್ ಆಫ್ ಹಾರ್ಟ್ ಏನಂದ್ರೆ ಇದು ನಾವು ನಟನೆಯನ್ನ ಮಾಡ್ತಾ ಇದ್ದೀವಿ, ಇದು ನಮ್ಮ ನಿಜವಾದ ಹೆಸರಲ್ಲ, ಇದು ನಮ್ಮ ನಿಜವಾದ ರೋಲ್ ಅಲ್ಲ ಅಂತ. ಆ ರೀತಿ ಸ್ಪಷ್ಟವಾಗಿ ಗೊತ್ತಿರುತ್ತೆ ಈ ಶ್ರೀರಾಮಕೃಷ್ಣಗೆ, ಈ ಅವತಾರ ಪುರುಷಗೆ, ಸಾಧು ಸಂತಕ್ಕೆ. ನಾವು ಅದ್ರ ಒಳಗಡೆ ಸಿಗಾಕೊಂಡಿದ್ದೀವಿ. ಅವ್ರು ಯಾವಾಗಲೂ ಅದರಿಂದ ಆಚೆ ಇದ್ದು ಅವ್ರ ಕೆಲಸವನ್ನಷ್ಟೇ ಮಾಡಿ ಮುಗಿಸಿ ಹೋಗ್ತಾರೆ. ಸೊ ಅವ್ರವ್ರ ಕೆಲಸವನ್ನು ಯಾರ್ಯಾರು ಏನೇನು ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಬ್ಲೂ ಪ್ರಿಂಟ್ ಹಾಕೊಂಡು ಬಂದ್ಬಿಟ್ಟಿರ್ತಾರೆ. ಆ ಬ್ಲೂ ಪ್ರಿಂಟ್ ಅಲ್ಲಿ ಮಾಸ್ಟರ್ ಮಹಾಶಯನ್ನ ಶ್ರೀರಾಮಕೃಷ್ಣ ಅವರ ಪೆನ್ ಆಗಿ ಸೆಲೆಕ್ಟ್ ಮಾಡಿದ್ರು. ಸೊ ಅವರ ಒಂದೊಂದು ವಿಚಾರವೂ, ಅವರ ಒಂದೊಂದು ಆಲೋಚನೆ, ಅವರ ಒಂದೊಂದು ಕೂಡ ಜೀವನದ ವೃತ್ತಾಂತದ ಹಿಂದೆ ಹಲವಾರು ಅರ್ಥಗರ್ಭಿತವಾದ ಆಳವಾದ ಅರ್ಥಗಳಿರ್ತದೆ ಅನ್ನೋದಕ್ಕೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅಂಥವ್ರನ್ನ ನಾವು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇನ್ನೊಮ್ಮೆ ಕೇಶವ್ ಚಂದ್ರ ಸೇನ್ ಅಂತೆಲ್ಲ ಭಾಷಣವೆಲ್ಲ ಕೇಳಿರಬಹುದು. ಬ್ರಹ್ಮ ಸಮಾಜದ ಆಗಿನ ಒಬ್ಬ ನೇತಾರ. ಆಗಿನ ಕಲ್ಕತ್ತಾದ ಬಹುತೇಕ ಯುವಕರು ಅವನ ವಾಕ್ಚಾತುರ್ಯಕ್ಕೆ ಪ್ರಭಾವಗೊಳಗಾಗಿ ಅನೇಕ ಯುವಕರು ಎಲ್ಲರೂ ಕೂಡ ಬ್ರಹ್ಮ ಸಮಾಜದ ಸದಸ್ಯರಾಗಿದ್ರು. ಕೇಶವ್ ಚಂದ್ರ ಸೇನನ ಭಾಷಣ ಎಲ್ಲಿದೆ ಅಂದ್ರೆ ಇಡೀ ಕೋಣೆಗಳು, ದೊಡ್ಡ ದೊಡ್ಡ ಹಾಲು ಕೂಡ ಕಿಕ್ಕಿದ್ದು ತುಂಬಿರ್ತಿತ್ತು. ಅಂತ ಒಂದು ಒರೇಟರ್ ಸ್ಕಿಲ್ ಈ ಕೇಶವ ಚಂದ್ರ ಸೇನ್ಗೆ ಇತ್ತು. ಅವನು ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದ ಮೇಲೆ ಹಲವಾರು ಅವನ ಆಲೋಚನೆಗಳು ಬದಲು ಮಾಡಿಕೊಳ್ತಾನೆ. ಬ್ರಾಹ್ಮ ಸಮಾಜದಲ್ಲಿ ಹಲವಾರು ಬದಲಾವಣೆಗಳು ಕೂಡ ತರ್ತಾನ ಅವನು. ಅವರ ಅಣ್ಣನ ಮನೆಗೆ ಕೇಶವ ಚಂದ್ರ ಸೇನ ತಾಯಿ ಶ್ರೀರಾಮಕೃಷ್ಣ ಹತ್ರ ಕೇಳ್ಕೊಂಡಿರ್ತಾಳೆ, ದಯವಿಟ್ಟು ನೀವು ಕೇಶವ ಚಂದ್ರ ಸೇನ ಮನೆಗೆ ಹಲವಾರು ಬಂದಿದ್ದೀರಾ, ನನ್ನ ದೊಡ್ಡ ಮಗನ ಮನೆಗೂ ಕೂಡ ನೀವು ಬರಬೇಕು ಅಂತ. ಆಯ್ತು ಅಂತ ಶ್ರೀರಾಮಕೃಷ್ಣ ಒಪ್ಕೊಂಡು ಹೋಗ್ತಾ ಇರ್ತಾರೆ. ಶ್ರೀರಾಮಕೃಷ್ಣರು ಕೇಶವ ಚಂದ್ರ ಸೇನನ ಅಣ್ಣನ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣವೇ, ಮುಂಚೆ ಗೊತ್ತಿರೋಲ್ಲ, ಶ್ರೀರಾಮಕೃಷ್ಣ ಹೋಗ್ತಾ ಇದ್ರೆ ಕಲ್ಕತ್ತೆಗೆ ಬಂದು ಅವ್ರ ಮನೆಗೆ ಹೋಗ್ತಾ ಇದ್ರೆ ಅಂತ ಕೇಳಿದ ತಕ್ಷಣ ಮಾಸ್ಟರ್ ಮಾಷೆ ಎದ್ದು ಬಿದ್ನು ಅಂತ ಹೇಳಿ ಅವನು ಏನ್ ಬಟ್ಟೆ ಹಾಕೊಂಡಿದ್ದು, ಬಟ್ಟೆ ಸರಿ ಇದೆಯಲ್ಲ, ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಏನಿಲ್ಲ, ಮೇಕಪ್ ಮಾಡ್ಕೊಳ್ಳೋದಿರ್ಲಿ, ಮನೆಯ ಬಾಗಿಲನ್ನೂ ಮುಚ್ಚದೆ, ಮನೆಯ ಬೀಗವನ್ನೂ ಹಾಕದೆ, ಯಾವ ಬಟ್ಟೆನ ಹಾಕೊಂಡಿದ್ದು ಹೇಗಿದ್ನೋ ಸುಮ್ಮನೆ ಅದೇ ತರ ಎದ್ದು ಬಿಟ್ಟು ಓಡೋಗ್ತಾನೆ. ಅಂದ್ರೆ ಮಾಸ್ಟರ್ ಮಹಾಶಯನಲ್ಲಿ ಶ್ರೀರಾಮಕೃಷ್ಣ ಕಾಣಬೇಕು, ಶ್ರೀರಾಮಕೃಷ್ಣ ಸಾನ್ನಿಧ್ಯವನ್ನು ಅನುಭವಿಸಬೇಕು ಅಂತ ಎಂತ ಕಾತರತೆ ಇತ್ತು ನನಗೆ. ನಾವಾದ್ರೆ ಕೇಳಿದ್ರೆ, ಓ ಬಂದಿದ್ದಾರಾ, ಸರಿ ಹಾಗಾದ್ರೆ ಎಲ್ಲ ಬಟ್ಟೆ ಎಲ್ಲ ಚೆನ್ನಾಗಿದ್ಯಾ, ಮೇಕಪ್ ಎಲ್ಲ ಮಾಡ್ಕೊಳ್ಳೋಣ, ಸರಿ ಆ ಬಾಗಿಲು ಓಪನ್ ಆಗಿದೆಯಾ, ಈ ಕ್ಲೋಸ್ ಇದೆಯಾ, ಅದು ಕ್ಲೋಸ್ ಇದೆಯಾ, ಇದು ಕ್ಲೋಸ್, ಎಲ್ಲ ನಾವು ನೋಡ್ಕೊಂಡು ಹೋಗ್ತೀವಿ. ಇದು ಒಂದು ಲೌಕಿಕವಾದಂತಹ ಒಂದು ಮೆಚುರಿಟಿ, ನಾವೆಲ್ಲ ಮಾಡ್ಬೇಕಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇದೊಂದು ಆರ್ಟಿಫಿಷಿಯಲ್ ಅಲ್ಲ, ಇದು ಸ್ವಾಭಾವಿಕವಾಗಿ. ಬಾಗಿಲುಗಳೆಲ್ಲ ಮುಚ್ಚಬಾರ್ದು, ನಮ್ಗೆ ಸರಿಯಾಗಿ ಹೋಗಬಾರ್ದು ಅಂತ ಅವ್ನಿಗೇನಿರಲಿಲ್ಲ. ಶ್ರೀರಾಮಕೃಷ್ಣ ಬಂದಿದ್ದಾರೆ ಅಂದ ತಕ್ಷಣ ಅವನ ಹೃದಯದಿಂದ ನಾನು ಹೋಗಿ ಶ್ರೀರಾಮಕೃಷ್ಣ ಕಂಡು ಬಿಡಬೇಕು ಅನ್ನುವಂತ ಕಾತರತೆ ಇತ್ತು ಅವನಲ್ಲಿ. ಹಾಗಾಗಿ ಆ ಮಾಸ್ಟರ್ ಮಾಷೆ ಏನನ್ನೂ ಕೇರ್ ಮಾಡದೆ ಮನೇಲಿ ಇದ್ದಿದ್ದು ಒಬ್ಬನೇ, ಹೆಂಡತಿ ಮಕ್ಕಳೆಲ್ಲ ಎಲ್ಲೋ ಹೋಗಿದ್ರು, ಇಡೀ ಬಾಗಿಲನ್ನೇ ತೆರೆದು ಬಿಟ್ಟು ಹೊರಟೋಗಿದ್ದ. ಶ್ರೀರಾಮಕೃಷ್ಣ ಕಂಡು ಆಮೇಲೆ ಬರ್ತಾ ಇದಾರೆ ನೆನಪಾಯ್ತು ನಮಗೆ, ಅಯ್ಯೋ ನನ್ನ ಮನೆ ಬಾಗಿಲು ಕೂಡ ಹಾಕಿರ್ಲಿಲ್ಲ, ಚಿಲ್ಪೂ ಕೂಡ ಹಾಕಿರ್ಲಿಲ್ಲ, ಮನೇಲಿ ಏನೋ ಆಗಿದೆಯೋ ಏನೋ, ಬಂದು ನೋಡ್ತೇನೆ ದೇವ್ರ ದಯಿಂದ ಮನೇಲಿ ಏನೋ ಆಗಿರ್ಲಿಲ್ಲ. ಇಂತಹ ಕಾತರತೆ, ಇಂತಹ ಭಗವಂತನನ್ನು ಕಾಣಬೇಕು, ಭಗವಂತನನ್ನು ಪಡಿಬೇಕು ಅನ್ನುವಂತಹ ಒಂದು ಅನುರಾಗ, ಇದು ನಮ್ಮಲ್ಲಿ ಯಾವಾಗ ಬರುತ್ತೋ ಅವಾಗ ನಮ್ಗೆ ಭಗವಂತ ಸಿಕ್ಕೇ ಸಿಗ್ತಾನೆ. ಯಾಕೆ ಮಾಸ್ಟರ್ ಮಹಾಶಯನ್ಗೆ ಸಿಕ್ಕಿದ್ರು, ಯಾಕೆ ಪ್ರಹ್ಲಾದನಿಗೆ ಸಿಕ್ಕಿದ್ರು, ಯಾಕೆ ಧ್ರುವನಿಗೆ ಸಿಗ್ತಾರೆ ಅಂತಂದ್ರೆ, ಇಲ್ಲ ಧರ್ಮರಾಯನಿಗೆ ಯಾಕೆ ಸಿಕ್ಕಿದ್ರು, ಯಾಕೆ ಅವ್ರಿಗೆಲ್ಲ ಭಗವಂತನ ಕೃಪೆಗಳಾಯ್ತು ಅಂತಂದ್ರೆ ಅವರೆಲ್ಲ ಕಾತರತೆ ಮಡುವಾಗಿತ್ತು. ನಾವು ಎಲ್ಲವೂ ಸರಿ ಆದ್ಮೇಲೆ ನಾವು ಭಗವಂತನ ಯೋಚನೆ ಮಾಡೋರು ನಾವೆಲ್ಲ. ಅವ್ರು ಎಲ್ಲವೂ ಸರಿ ಆಗ್ಬೇಕು, ಸರಿ ಇರಬೇಕು ಅಂತೇನಿಲ್ಲ. ಭಗವಂತನ ಏನಾದ್ರೂ ಆಗಲಿ ನೆನೆದವ್ರು ಭಗವಂತನ ಪಡ್ಕೊಳ್ಬೇಕು ಅಂತ ಉತ್ಕಟವಾದ ತವಕ, ಉತ್ಕಟವಾದ ಹಂಬಲ ಇವರಲ್ಲೆಲ್ಲ ಮನೆ ಮಾಡಿತ್ತು.
ಅದಕ್ಕೆ ಈ ಶ್ರೀರಾಮಕೃಷ್ಣನ ಕಾಣಬೇಕು ಅಂತ ಬಾಗಿಲನ್ನು ಬೀಗವನ್ನು ಹಾಕದೆ ಚಿಲಕವನ್ನು ಹಾಕದೆ ಹೊರಟೋದ. ಇನ್ನೊಂದು ಕಡೆ ಮಾಸ್ಟರ್ ಹೇಳ್ತಾನೆ, ಶ್ರೀರಾಮಕೃಷ್ಣ ಸಾನ್ನಿಧ್ಯದಲ್ಲಿದ್ರೆ ಅದೊಂದು ಆನಂದ. ಅವರ ಮಾತು, ಅವರ ಆಚಾರ, ಅವರ ವಿಚಾರ, ಅವರ ಹಾವಭಾವ ಅದನ್ನು ನೋಡ್ತಾ ಇದ್ರೆ ನಮ್ಮ ಹೃದಯದಲ್ಲಿ ಆನಂದದ ಬುಗ್ಗೆ ಹುಕ್ಕಿ ಹರಿತಾ ಇರುತ್ತೆ. ಅಮೃತದ ಕಳಶವಿದ್ದಂತೆ ನನಗೆ ಭಾಸವಾಗ್ತಾ ಇದೆ. ಅದ್ರ ಮುಂದೆ ಇನ್ನು ಯಾವ ಜಗತ್ತಿನ ಯಾವ ಅತ್ಯಂತ ಉನ್ನತವಾದ ಆನಂದ ಸುಖ ಅಂತ ನೀವು ಹೇಳ್ತಿರಲ್ಲ, ಅದೆಲ್ಲವೂ ಕೂಡ ತೃಣಮೂಲವಾಗಿ ಕಾಣಿಸ್ತಾರೆ. ತೃಣಮೂಲ ಅಂದ್ರೆ ಎಕ್ಕ ಸ್ಥಿತಿ, ಇಲ್ಲೊಂದು ಒಂದು ಹುಲ್ಲು ಕಡ್ಡಿಗೆ ಸಮ ಅಂತೇಳಿ ಮಾಸ್ಟರ್ನ ಅನುಭವವನ್ನ ಬರ್ಕೊಳ್ತಾರೆ. ಶ್ರೀರಾಮಕೃಷ್ಣ ಸಾನ್ನಿಧ್ಯದ ಮಾತ್ರದಿಂದ, ಅವರ ಹತ್ರ ಹೆದ್ದಿದಿಂದ ನಮ್ಮಗಳ ಮನಸ್ಸಿನ ಮೇಲೆ ಎಂತಹ ಪ್ರಭಾವ ಬೀರ್ತಿತ್ತು ಅಂದ್ರೆ, ಅಂಥದ ಅಲೌಕಿಕವಾದ ಆನಂದ ಅನುಭವ ನಮ್ಗೆ ಉಂಟಾಗ್ತಾ ಇತ್ತು. ಅದ್ರ ಮುಂದೆ ಜೀವನದ ಅತ್ಯಂತ ಉತ್ಕೃಷ್ಟವಾದ ಆನಂದ, ಉತ್ಕೃಷ್ಟವಾದ ಸುಖ ಅಂತ ನಾವೇನ್ ಹೇಳ್ತೀವೋ ಅದೆಲ್ಲವೂ ಕೂಡ ಹುಲ್ಲು ಕಡ್ಡಿಗೆ ಸಮ ಆಗ್ತಾ ಇತ್ತು ನಮ್ಗೆ. ಅಂತ ಆನಂದದ ಅನುಭವವನ್ನ ನಾವು ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೆ ಶ್ರೀರಾಮಕೃಷ್ಣ ಸಾನ್ನಿಧ್ಯದಲ್ಲಿ ಅನುಭವಿಸ್ತಾ ಇದ್ವಿ ಅಂತ ಹೇಳ್ತಾರೆ. ಎಂತಹ ಇದು ನೋಡಿ, ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಭಾವಿಸಬೇಕು. ಇದನ್ನು ಭಾವಿಸ್ತಾ ಹೋದಷ್ಟು ಕೂಡ ಈಗಿನ ಶ್ರೀರಾಮಕೃಷ್ಣರು ಭೌತಿಕವಾಗಿಲ್ಲ ಅಂದ್ರೂ ಕೂಡ ಸೂಕ್ಷ್ಮ ರೂಪದಲ್ಲಿ ಎಲ್ಲಾ ಕಡೆ ಇರೋದ್ರಿಂದ ನಾವು ಎಷ್ಟೆಚ್ಚು ಭಾವಿಸಿ ಶ್ರೀರಾಮಕೃಷ್ಣರ ಇರುವಿಕೆ ನಾವು ಎಷ್ಟೆಷ್ಟು ಭಾವಿಸ್ತಾ ಇರ್ತೀವೋ ಆವಾಗ ನಾವು ಶ್ರೀರಾಮಕೃಷ್ಣ ಇರುವಿಕೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಹಲವಾರು ಜನ ಭಕ್ತರು, ಹಲವಾರು ಜನ ಸಾಧು ಸನ್ಯಾಸಿಗಳು ಇವತ್ತು ಕೂಡ ಆ ಶ್ರೀರಾಮಕೃಷ್ಣರನ್ನ, ಶಾರದಾದೇವಿಯವರನ್ನ, ವಿವೇಕಾನಂದರನ್ನ ಎಲ್ಲರನ್ನೂ ಕಾಣ್ತಾ ಇದ್ದಾರೆ. ಇವತ್ತು ಕೂಡ ಹಲವಾರು ಜನ ನಮಗೆ ನಿದರ್ಶನ ಸಾಕಷ್ಟು ಸಿಗ್ತವೆ. ಹಾಗಾಗಿ ನಾವು ಭಾವಿಸಬೇಕು, ಶ್ರೀರಾಮಕೃಷ್ಣ ಇದ್ದಾರೆ. ನಾವು ಪ್ರಾರ್ಥನೆಯನ್ನು ಮಾಡ್ತಾ ಸಮಯದಲ್ಲಿ, ನಾವು ಪೂಜೆಗಳನ್ನು ಮಾಡ್ತಾ ಸಮಯದಲ್ಲಿ ತನ್ನ ಶ್ರೀರಾಮಕೃಷ್ಣ ಇದ್ದಾರೆ, ನನ್ನ ಜೊತೆ ಇದ್ದಾರೆ, ಅವರನ್ನು ಕಾಪಾಡ್ತಾರೆ ಅಂತ ಆ ಸಾನ್ನಿಧ್ಯವನ್ನು ಎಷ್ಟೆಷ್ಟು ನಾವು ಪ್ರಜ್ಞಾಪೂರ್ವಕ ಭಾವಿಸ್ತಾ ಮಾಡ್ತಾ ಹೋಗ್ತೀವೋ ಅದು ಇವಾಗ ನಮ್ಗೆ ಅದೊಂದು ಇಮ್ಯಾಜಿನೇಷನ್ ತರ ಕಾಣ್ತದೆ. ಆದ್ರೆ ಮುಂದೆ ಮಾಡ್ತಾ ಅದು ನಮ್ಗೆ ನೈಜ ಸ್ಥಿತಿ ಆಗುತ್ತೆ. ಪ್ರಾಕ್ಟೀಸ್ ಆಫ್ ಪ್ರೆಸೆನ್ಸ್ ಆಫ್ ಗಾಡ್ ಅಂತೇಳಿ ಬ್ರದರ್ ಲಾರೆನ್ಸ್ ಅಂತ ಹೇಳುವ ಕ್ರೈಸ್ತ ಸಂತ ಬರೆದಿರುವಂಥ ಪುಸ್ತಕ, ಅದ್ಭುತವಾದ ಪುಸ್ತಕ. ಅದನ್ನ ನಾವೆಲ್ಲರೂ ಓದಬೇಕು. ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಅವರು ಪಾತ್ರೆಯನ್ನು ತೊಳಿತಾ, ನೆಲವನ್ನು ಒರೆಸ್ತಾ, ಬಟ್ಟೆಯನ್ನು ಒಗಿತಾ ಭಗವಂತನ ಇರುವಿಕೆಯನ್ನ ಅವರು ಅಭ್ಯಾಸ ಮಾಡ್ತಾರೆ. ಬೇರೆಯವ್ರ ಅವ್ರು ತುಂಬಾ ಓದಿರ್ಲಿಲ್ಲ ಕ್ರೈಸ್ತ ಪಾತ್ರೆಗಳಲ್ಲಿ. ಹಾಗಾಗಿ ಅವನಿಗೆ ಡಿಶ್ ವಾಷರ್ ಪಾತ್ರೆ ತೊಳೆಯೋದನ್ನ, ಅಡಿಗೆ ಮಾಡೋದನ್ನ, ನೆಲಗಳು ಒರೆಸೋದು ಕೆಲಸ ಕೊಟ್ಟಿದ್ರು. ಪಾತ್ರೆಯನ್ನ ತೊಳಿತಾ, ಅಡಿಗೆ ಪಾತ್ರೆ ತೊಳಿತಾ, ಅಡಿಗೆಗಳನ್ನು ಮಾಡ್ತಾ, ಇಲ್ಲ ಇಡೀ ಮನೆ ಅಷ್ಟೇ ಮಠದ ನೆಲವನ್ನ ಒರೆಸ್ತಾ, ಬಟ್ಟೆಗಳನ್ನು ಒಗಿತಾ ಭಗವಂತನ ಸಾನ್ನಿಧ್ಯವನ್ನ ಅಭ್ಯಾಸ ಮಾಡ್ತಾರೆ. ಬ್ರದರ್ ಲಾರೆನ್ಸ್ ಅವರು ಕೊನೆಗೊಬ್ಬ ದೊಡ್ಡ ಸಂತರಾಗ್ತಾರೆ. ಅವ್ರು ಹೇಳಿರುವಂತ ಕೆಲವು ಮಾತುಗಳು ಇವತ್ತೊಂದು ಪುಸ್ತಕದ ರೂಪದಲ್ಲಿ ಬಂದೆ. ಸ್ವಾಮಿ ವಿವೇಕಾನಂದ ಇಡೀ ಅವರ ಜೀವನದ್ದಕ್ಕೂ ಈ ಪುಸ್ತಕವನ್ನು ಇಟ್ಕೊಂಡಿದ್ರು. ಸೊ ನಾವು ಯಾವ ಕೆಲಸವನ್ನ ಮಾಡ್ತೀವಿ, ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ನಾವು ಹೇಗಿದ್ದೀವಿ ಮಾಡ್ತಿರೋ ಸಮಯದಲ್ಲಿ ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು ನಮಗೆ ಮುಖ್ಯ. ಅದನ್ನ ನಾವು ಮಾಸ್ಟರ್ ಮಹಾಶಯ ಜೀವನದಲ್ಲೂ ಕೂಡ ನಾವು ನೋಡಬಹುದು. ಅವನು ಎಲ್ಲಿ ಏನ್ ಮಾಡ್ತಿದ್ರು ಕೂಡ ಶ್ರೀರಾಮಕೃಷ್ಣ ಇರುವಿಕೆಯನ್ನ ಯಾವಾಗಲೂ ಭಾವಿಸ್ತಾ ಇದ್ದ, ಅವನನ್ನ ಅನುಭವಿಸ್ತಾ ಇದ್ದ. ಇನ್ನೊಂದು ಕಡೆ ಹೇಳ್ತಾ, ನಾನು ಅದನ್ನ ಮಾಡಬೇಕು, ಈ ಸಾಧನೆ ಮಾಡಬೇಕು ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾನೆ, ನೀನು ಅದೆಲ್ಲ ಏನು ಮಾಡಬೇಕಾಗಿಲ್ಲ. ನಾನು ನಿನಗೇನು ಹೇಳಿದ್ದೀನೋ ಅದನ್ನ ಅಷ್ಟು ಮಾಡಿದ್ರೆ ಸಾಕು. ನಿನಗೆ ಏನೇನು ಬೇಕೋ, ಯಾವಾಗ ನಿನಗೆ ಅದು ಸಿಗಬೇಕು, ಎಲ್ಲವೂ ಕೂಡ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಗುರುವಿನ ಮಾತಿನಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ಬೇಕು ಅಂತ ನಮ್ಗೆ ಈ ಮೂಲಕ ತಿಳಿಸ್ತಿದ್ದಾರೆ. ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ನಾವು ಎಷ್ಟೋ ಪ್ರಯತ್ನವನ್ನು ಮಾಡ್ತಿರ್ತೀವಿ. ಅಲ್ಲಿ ಯಾರೋ ಒಂದು ಒಳ್ಳೆ ಉಪನ್ಯಾಸ ಕೊಡೋದು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಯಾರೋ ಹೊಸ ಒಂದು ಮಂತ್ರವನ್ನು ಕೊಡ್ತಿದ್ದಾರೆ ಅಂದ್ರೆ ಅಲ್ಲಿಗೆ ಹೋಗ್ತೀವಿ. ಇನ್ನೊಂದು ಹೊಸ ಸಾಧನೆ ಇದೆಯಂತೆ, ಅದೊಂದು ಕ್ರಿಯಾ ಇದೆಯಂತೆ, ಅದು ಮಾಡಿದ ತಕ್ಷಣ ಬೇಗ ಸಿಕ್ಬಿಡುತ್ತೆ, ಭಗವಂತ ಸಿಕ್ಬಿಡುತ್ತೆ, ನಿರ್ವಿಕಲ್ಪ ಸಮಾಧಿ ಆಗ್ಬಿಡುತ್ತೆ, ನಡಿ ಅಲ್ಲೂ ಒಂದ್ಸರಿ ನೋಡ್ಬಿಡೋಣ, ಅದೊಂದು ಟೇಸ್ಟ್ ಮಾಡಿಬಿಡೋಣ ಅಂತ ನಾವು ಹೊಸ ಹೋಟ್ಲಲ್ಲಿ ಆದ್ರೂ ಹೊಸ ಡಿಶ್ ಬಂದಿದ್ರೆ ನಾವು ಟೇಸ್ಟ್ ಮಾಡ್ತೀವಿ. ಟೇಸ್ಟ್ ಮಾಡುವಂತ ಅಭ್ಯಾಸ ಕೆಲವರು ಇರುತ್ತೆ. ಅದೇ ರೀತಿ ಅಲ್ಲೂ ಒಂದ್ಸರಿ ಹೋಗಿ ನೋಡಿಬಿಡೋಣ ಅನ್ನುವಂಥದ್ದು ಹುಚ್ಚು ಭಾವನೆ ಇರುತ್ತೆ, ಹುಚ್ಚು ಭಾವನೆ. ಸೊ ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅದೆಲ್ಲ ಏನಿಲ್ಲ. ಒಮ್ಮೆ ನಾವು 10 ಸಲ 20 ಸರಿ ಆಲೋಚನೆ ಮಾಡಿ, ಪರೀಕ್ಷೆಯನ್ನು ಮಾಡಿ, ಒಂದು ಸಂಪ್ರದಾಯವನ್ನ, ಒಂದು ಗುರುವನ್ನ, ಒಬ್ಬ ಇಷ್ಟ ದೇವತೆಯನ್ನು ನಾವು ಸ್ವೀಕರಿಸಿದ ಮೇಲೆ ಜೀವನ ಉದ್ದಕ್ಕೂ ಅದ್ರ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡು ನಾವು ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ ನಮಗೆ ಮೋಕ್ಷ ಇಲ್ಲ, ಮುಕ್ತಿ ನಮಗೆ ಸಿಗುವಂಥದ್ದು. ಇವತ್ತಿಲ್ಲಿ ನಾಳೆ ಇನ್ನೊಂದು ಕಡೆ ಆ ಥರ ಎಲ್ಲ ಹೋಗಿ ಮಾಡ್ತಾ ಇದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ನಾವು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಲ್ಲಿ, ನಮ್ಮ ಇಷ್ಟ ದೇವರಲ್ಲಿ, ನಮ್ಮ ಗುರುವಿನ ಮಾತಿನಲ್ಲಿ ಶ್ರದ್ಧೆಯನ್ನು, ವಿಶ್ವಾಸವಿಟ್ಟು ನಾವು ಮುಂದೆ ನಡ್ಕೊಂಡು ಹೋಗ್ತಾರೆ. ಇವತ್ತಿಲ್ಲ ನಾಳೆ ಇಲ್ಲ ನಾಳದ್ದು ಅವನು ಸಿಗ್ತಾನೆ, ನಮ್ಗೆ ಯಶಸ್ಸು ಸಿಗುತ್ತೆ ಅಂತೇಳಿ ಶ್ರೀರಾಮಕೃಷ್ಣರು ಇದರ ಮೂಲಕ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ
ವಿಶ್ವಾಸವನ್ನಿಡು, ನಾನೇನು ಹೇಳಿದ್ರು ಅದನ್ನು ಮಾಡ್ಕೊಂಡು ಹೋಗು ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಯಾವುದೋ ಒಂದು ಘಟನೆ ನಡೆದಿರುವಂತಹ ಘಟನೆಯನ್ನ ಕೇಳ್ಬಿಟ್ಟು, ನನ್ಗೆ ಈ ರೀತಿ ಗಂಟ್ಲು ಕ್ಯಾನ್ಸರ್ ಆಗಿದೆಯಲ್ಲ, ನಿನಗೇನನ್ಸುತ್ತೆ ಅಂತೇಳಿ ಮಾಸ್ಟರ್ ಹೇಳ್ತಾನೆ, ನೀವಿದನ್ನು ನೀವೇ ತಂದ್ಕೊಂಡ್ರಿ, ನಿಮ್ಮ ಇಚ್ಛೆಯಿಂದ ತಂದ್ಕೊಂಡಿದ್ದೀರಾ, ಇಲ್ಲಾಂದ್ರೆ ನೀವು ಕ್ಯಾನ್ಸರ್ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಒಂದು. ಎರಡನೇ ಅಂಶ, ನೀವು ನಿಮ್ಮ ಲೀಲಾಕಾರ್ಯ ಮುಗಿಸುವ ಹೊತ್ತಿಗೆ ಯಾರು ಅಂತರಂಗ ಶಿಷ್ಯ ಯಾರು, ಬಹಿರಂಗ ಶಿಷ್ಯ ಯಾರು, ನಿಮ್ಮ ಆಪ್ತರ ಯಾರು, ನಿಮ್ಮ ದೂರದವರು ಯಾರು ಅಂತೇಳಿ ಎಲ್ಲ ನೀವು ನೋಡಿ ಅದನ್ನ ಪ್ರತಿಯೊಬ್ಬರನ್ನ ಪರೀಕ್ಷೆಯನ್ನ ಮಾಡಿ, ಇದೆಲ್ಲ ವರ್ಗಗಳನ್ನ ಮಾಡಿ, ಅವರವರ ಕಾರ್ಯಗಳನ್ನ ಮಾಡಿ ನೀವು ಹೋಗಬೇಕು ಅಂತ ನೀವು ನಿಶ್ಚಯವನ್ನ ಮಾಡಿದ್ದೀರಾ. ಹಾಗೆ ಈ ಗಂಟ್ಲು ಕ್ಯಾನ್ಸರ್ ಅನ್ನುವಂಥದ್ದನ್ನ ನೀವು ಎಳಕೊಂಡು ನಿಮ್ಮ ಲೀಲಾ ಕಾರ್ಯದ ಒಂದು ಅಂಗ ಇದು ಅಂತೇಳಿ ಶ್ರೀರಾಮಕೃಷ್ಣ ಮಾಸ್ಟರ್ ಹೇಳಿದಾಗ, ಓ ನಿನಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಇನ್ನೇನು ನಾನು ಹೇಳೋದಿಲ್ಲ, ಸರಿ ಬಿಡು ಅಂತ ಹೇಳ್ತಾರೆ. ಅಂದ್ರೆ ಆ ಲೀಲಾಕಾರದ ಅತ್ಯಂತ ಒಳ ಗುಟ್ಟುಗಳು, ಅಂತರಂಗದ ಗುಟ್ಟುಗಳನ್ನು ಕೂಡ ಶ್ರೀರಾಮಕೃಷ್ಣ ಆ ಅವತಾರ ಲೀಲಾಕಾರದ ಗುಟ್ಟುಗಳನ್ನು ಕೂಡ ಮಾಸ್ಟರ್ ಅರ್ಥ ಮಾಡ್ಕೊಂಡ. ಹೇಗೆ ಅಂದ್ರೆ ಅದು ಗುರುಕೃಪೆಯಿಂದ. ಯಾವಾಗ ಗುರುಕೃಪೆ ಆಗುತ್ತೋ ನಮಗೆ ಆಧ್ಯಾತ್ಮಿಕದ ಅಂತರಂಗದ ಒಳಗಡೆ ಇರುವಂತಹ ಎಲ್ಲ ಅಂಶಗಳು, ತುಂಬಾ ಸೂಕ್ಷ್ಮಭೂತವಾದ ಅಂಶಗಳೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಅದೇ ಶ್ರೀರಾಮಕೃಷ್ಣ ತುಂಬಾ ಚೆನ್ನಾಗಿ ಹೇಳೋದು. ಯಾವುದಾದ್ರೂ ಒಂದು ದೊಡ್ಡ ಎಸ್ಟೇಟ್ ಇತ್ತು ಅಂತ ಅನ್ಕೊಳ್ಳಿ, ಒಂದು ದೊಡ್ಡ ಫಾರ್ಮ್ ಹೌಸ್, ಒಂದು ದೊಡ್ಡ ಎಸ್ಟೇಟ್, 20 ಎಕರೆ 30 ಎಕರೆ 40 ಎಕರೆ. ಅದರ ಯಜಮಾನ್ ಜೊತೆ ನಾವೇನೊಂದು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ, ಆ ಯಜಮಾನ ನಮ್ಮವನು ಅಂತ ಆಯ್ತು ಅಂದ್ರೆ, ಇಡೀ ಜಗತ್ನಲ್ಲಿ, ಆ ಇಡೀ ಎಸ್ಟೇಟ್ ನಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಬಹುದು. ಅಲ್ಲಿ ಹಣ್ಣನ್ನು ಕಿತ್ಕೊಂಡು ತಿನ್ಬಹುದು, ಇಲ್ಲ ಕಾಯಿ ಕಿತ್ಕೊಂಡು ತಿನ್ಬಹುದು, ಇನ್ನೇನ್ ಬೇಕಾಗ್ತವೆ. ಯಾಕಂದ್ರೆ ನಾವು ಕಿತ್ಕೊಳ್ತಾರೆ, ಯಾರು ನೋಡುದು ಅಂದ್ರೆ, ಅವನು ಯಜಮಾನ ಫ್ರೆಂಡ್ ಅಪ್ಪ, ಓನರ್ ಫ್ರೆಂಡ್ ಅಪ್ಪ, ಸುಮ್ಮನೆ ಮಾತಾಡಿ ನಾವೇ ತಲೆ ಮೇಲೆ ತಂದ್ಕೊಳ್ಳೋದು ಅಂತ ಹೇಳ್ತಾರೆ. ಅರ್ಥ ಏನಂತಂದ್ರೆ, ಭಗವಂತನನ್ನ ನಮ್ಮವನಾಗಿ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಈ ಜಗತ್ ನಾವು ಹೇಗೆ ಬೇಕಾದ್ರೂ ಇರಬಹುದು. ಮತ್ತೆ ಜಗತ್ತಿನ ಎಲ್ಲವನ್ನು ಕೂಡ ನಮ್ಗೆ ತಿಳಿಲಿಕ್ಕೆ ಅತ್ಯಂತ ಸುಲಭವಾಗುತ್ತೆ. ಇದು ಒಂದಾದ್ರೆ, ಎರಡನೇದು ಭಗವಂತನೇ ನಮ್ಮವನಾದಾಗ ಅವನ ಇಡೀ ಸಾಮ್ರಾಜ್ಯವೇ ನಮ್ದಾಗುತ್ತೆ, ಇಡೀ ಜಗತ್ತೇ ನಮ್ದಾಗುತ್ತೆ ಅನ್ನುವಂಥದ್ದು ಕೂಡ ಅರ್ಥ. ಇದನ್ನೇ ನಚಿಕೇತ ಕಡೋಪನಿಷತ್ತಲ್ಲಿ ಹೇಳ್ತಾನೆ. ನೀ ನನಗೆ ಸಿಕ್ಕಿದ್ಯಾ, ನೀ ನನಗೆ ಸಿಕ್ಕಿದ ಮೇಲೆ ಹೋಗ್ಬೇಕಾದ್ರೆ ನೀನ್ ಸುಮ್ಮನೆ ವಾಪಸ್ ಕಳಿಸ್ತೀಯಾ? ನೀನು ಸುಮ್ಮನೆ ವಾಪಸ್ ಕಳಿಸಲ್ಲ. ನನಗೆ ಸಾಕಷ್ಟು ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತೀಯ, ಯಾಕಂದ್ರೆ ಅತಿಥಿ ದೇವೋಭವ, ನೀನು ಚೆನ್ನಾಗಿ ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತೀಯ, ಅದಕ್ಕೋಸ್ಕರ ನಾನು ನಿನಗೆ ಯಾಕೆ ಒಂದು ವರ ವೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಂಥ ಚಾಣಾಕ್ಷತನ, ಎಂಥ ಬುದ್ಧಿವಂತತನ. ಮೂರನೇದು, ಈ ಬ್ರಹ್ಮಜ್ಞಾನವನ್ನು ಬಿಟ್ಟು ಏನ್ ಬೇಕಾದ್ರೂ ಕೇಳಪ್ಪ ಅಂತ ಹೇಳಿದಾಗ, ಎಷ್ಟೆಲ್ಲ ಪಡ್ಕೊಂಡ್ರು ಏನು, 100 ಜನ ನಿಮ್ಗೆ ಒಳ್ಳೆ ಅಪ್ಸರೇನ್ ಕೊಡ್ತೀನಿ ಅಂತ ಹೇಳ್ತಿದ್ಯಾ, 100 ವರ್ಷ ಬದುಕೋದನ್ನು ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವ್ರು 100 ವರ್ಷ ಬದುಕೋದನ್ನು ಕೊಡ್ತೀನಿ ಅಂತ ಹೇಳ್ತಿದ್ಯಾ, ಅರಮನೆಯನ್ನು ಕೊಡ್ತೀನಿ ಅಂತ ಹೇಳ್ತಿದ್ಯಾ, ಆಳು ಕಾಳನ್ನು ಕೊಡ್ತೀನಿ ಅಂತ ಹೇಳ್ತಿದ್ಯಾ, ಅದೆಲ್ಲ ಕೊಡ್ತೀಯ ಕಣೋ ಯಮ ನೀನು. ಆದ್ರೆ ಅದನ್ನು ಅನುಭವಿಸುವಂತ ಶರೀರವನ್ನು ಕೊಡ್ತೀಯಾ ಹೇಳು? ಇಲ್ಲ. ಇಂದ್ರಿಯಾಣಂ ಜರಿಯಂತಿ ತೇಜ ಅಪಿಸರ್ವಂ ಜೀವಿತ ಮಲ್ಪಮೇವ. ಈ ಅನುಭವಿಸಿದಷ್ಟು ನನ್ನ ಇಂದ್ರಿಯಗಳೆಲ್ಲವೂ ಶಕ್ತಿ ಹೀನವಾಗ್ತಾ ಇರುತ್ತೆ. ಒಂದು ಹಂತ ಆದ್ಮೇಲೆ ನನ್ನ ಶಕ್ತಿ ಹೀನ ಆಗುತ್ತೆ, ನಾನೆಲ್ಲ ಮುದುಕನಾಗಿರ್ತೀನಿ, ನನ್ನ ಹಲ್ಲುಗಳೆಲ್ಲ ಬಿದ್ದೋಗಿರುತ್ತೆ, ನನ್ನ ಇಂದ್ರಿಯ ಶಕ್ತಿಗಳೆಲ್ಲ ಹೊಟ್ಟೋಗಿರುತ್ತೆ. ಎಷ್ಟು ಜನ ಅಪ್ಸೇರಿದ್ರೇನು, ಎಷ್ಟು ಜನ ಆಳು ಕಾಳುಗಳಿದ್ರೇನು, ಎಷ್ಟು ಊಟ ಭಕ್ಷ್ಯ ಭೋಜ್ಯಾನಗಳಿದ್ರೇನು, ನನ್ನ ದೇಹ ಅದನ್ನು ಸವಿಸುವಂತ ಶಕ್ತಿ ಇರೋದಿಲ್ಲ. ನಾನು ಯಾಕೆ ಮೂರ್ಖನಾಗ್ಲಿ, ನಾನು ಬುದ್ಧಿವಂತ, ಹಾಗಾದ್ರೆಲ್ಲ ನೀನೇ ಇಟ್ಕೋ, ನನಗದು ಬೇಡ. ಬ್ರಹ್ಮಜ್ಞಾನವನ್ನು ಕೊಡು ನನಗೆ, ಅದು ಬೇಕಾದ್ರೆ ಕೊಡಕ್ಕಾದ್ರೆ ಕೊಡು, ಇಲ್ಲ ನನಗೆ ಬೇಡ ಅಂತ ನೋಡಿ ನಚಿಕೇತನ ವಿವೇಕ. ಅಂದ್ರೆ ಯಾವಾಗ ನಾವು ಬ್ರಹ್ಮಜ್ಞಾನ ಪಡ್ಕೊಳ್ತೀವೋ, ಭಗವಂತ ನಾವು ಪಡ್ಕೊಂಡ್ಬಿಡ್ತೀವೋ, ಇಡೀ ಜಗತ್ತೇ ನಮ್ಮದಾಗತ್ತೆ ಅನ್ನೋದನ್ನ ಇಲ್ಲಿ ಶ್ರೀರಾಮಕೃಷ್ಣ ಇದ್ರ ಮೂಲಕ ನಾವು ಕೇಳ್ಕೊಳ್ಬಹುದು. ಆಮೇಲೆ ಹೇಳ್ತಾರೆ, ಇವಾಗ ಎಂತ ಫೋಟೋಗ್ರಾಫಿಕ್ ಮೆಮೊರಿ ಇತ್ತು ಅಂತಂದ್ರೆ, ಶ್ರೀರಾಮಕೃಷ್ಣ ಏನೋ ಉಪದೇಶವನ್ನು ಕೇಳ್ಕೊಂಡು ಅದೆಲ್ಲ ಕೇಳಿದ ಮೇಲೆ ರಾತ್ರಿ ಬಂದು ಆ ಡೈರಿ ಕೂತ್ಕೊಂಡು ಬರಿತಾ ಸಮಯದಲ್ಲಿ ಶ್ರೀರಾಮಕೃಷ್ಣ ಒಂದೊಂದು ಪದ, ಒಂದೊಂದು ವಾಕ್ಯವನ್ನು ಕೂಡ ಚಾಚು ತಪ್ಪದೆ ಬರಿತಾ ಇದ್ರು. ಅಂತ ಒಂದು ಫೋಟೋಗ್ರಾಫಿಕ್ ಮೆಮೊರಿ. ಇವರ ಈ ಡೈರಿ ರೈಟಿಂಗ್ ನ ಅಭ್ಯಾಸವನ್ನ ಇವರು 10ನೇ ಕ್ಲಾಸ್ ಒಬ್ಬ ವಿದ್ಯಾರ್ಥಿ ಆಗಿದ್ದಾಗೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಸೊ ಇವರೆಲ್ಲ ಡಿಗ್ರಿ ಆದ್ಮೇಲೆ, ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಶ್ರೀರಾಮಕೃಷ್ಣ ಹತ್ರ ಬಂದಿದ್ದು. ಆದ್ರೆ ಈ ಅಭ್ಯಾಸವನ್ನ SLC ಇಂದಾನೆ 10th ಸ್ಟ್ಯಾಂಡರ್ಡ್ ಇಂದಾನೆ ಮಾಡ್ಕೊಂಡು ಬಂದಿದ್ರು. ಇದನ್ನೇ ಸ್ವಾಮಿ ವಿವೇಕಾನಂದರು ಶ್ರೀಮಂತರು ಕೂಡ ಹೇಳ್ತಾರೆ. ವಚನ ವೇದದ ಮೊದಲೇ ಬಂದಾಗ, ಶ್ರೀರಾಮಕೃಷ್ಣ ಕಥಾಮೃತದ ಮೊದಲೇ ಭಾಗ ಬಂದಾಗ ನೋಡ್ಬಿಟ್ಟು, ಇದರಲ್ಲಿ ನೀನೇನೇನು ಬರ್ದಿದ್ಯೋ ಅದೆಲ್ಲವೂ ಕೂಡ ಶ್ರೀರಾಮಕೃಷ್ಣ ಹೇಳಿದ್ದು, ಇದು ಸತ್ಯಸ್ಯ ಸತ್ಯ, ಹಾಗಾಗಿ ಇದು ಮನುಕುಲಕ್ಕೆ ಕೊಟ್ಟಂತ ಅದ್ಭುತವಾದ ಕೊಡುಗೆ ನಿನ್ನಿಂದ ಅಂತೇಳಿ ಸ್ವಯಂ ಶ್ರೀಮಾತೆಯವರು ಹಾಗೂ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾಕಂದ್ರೆ ಇವ್ರಿಗೆ ಅಂತಹ ಫೋಟೋಗ್ರಾಫಿಕ್ ಮೆಮೊರಿ ಇತ್ತು. ಮತ್ತೆ ಇವ್ರು ಸುಮ್ಮನೆ ಬರಿತಾ ಇರಲಿಲ್ಲ. ಅದನ್ನು ನೋಡಿದಂತ ಭಕ್ತರು ಹಲವಾರು ಜನ ಹೇಳ್ತಾರೆ, ಇದೆಲ್ಲ ಮುಗಿಸ್ಕೊಂಡು ರಾತ್ರಿ ಬಂದ ಮೇಲೆ ರಾತ್ರಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಧ್ಯಾನವನ್ನ ಮಾಡಿ
ಎಲ್ಲವೂ ಕೂಡ ನಾವು ಅವರು ಶ್ರೀರಾಮಕೃಷ್ಣ ಮಾತುಗಳನ್ನ ಉಪದೇಶವನ್ನು ಏನೇನು ಕೇಳಿದ್ರೋ ಅದೆಲ್ಲವೂ ಕೂಡ ಅವ್ರಿಗೆ ಸ್ಪಷ್ಟವಾಗಿದೆ, ಏನೂ ತಪ್ಪಿಲ್ಲ, ಎಲ್ಲವೂ ಸ್ಪಷ್ಟವಾಗಿದೆ ಅಂತ ಅವ್ರಿಗೆ ಅನ್ಸಿದ ಮೇಲೆ ಎಲ್ಲವೂ ನೆನಪಿರ್ತಿತ್ತು. ಅದು ಸಾಲದಂತ ಕೂತ್ಕೊಂಡು ಧ್ಯಾನವನ್ನ ಮಾಡಿ ಸುಮಾರು ಹೊತ್ತು ಧ್ಯಾನವನ್ನ ಮಾಡಿ ಸ್ಪಷ್ಟ ಅಂತ ಆದ್ಮೇಲೆ ಆಮೇಲೆ ಅವರ ದಿನಚರಿಯ ಡೈರಿಯಲ್ಲಿ ಶ್ರೀರಾಮಕೃಷ್ಣ ಉಪದೇಶವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಹಲವಾರು ಬಾರಿ ಅವರು ಹೋಗಿದ್ದ ವಾರದಲ್ಲಿ ಒಂದೇ ದಿವಸ, ಅವತ್ತು ಎಷ್ಟೊಂದು ಬೆಳಗಿನ ಸಾಯಂಕಾಲದ ಶ್ರೀರಾಮಕೃಷ್ಣ ಎಷ್ಟೊಂದು ವಿಷಯಗಳು ಮಾತಾಡಿದ್ದಾರೆ. ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಅದನ್ನೆಲ್ಲ ಅವ್ರ ಕೆಲಸಗಳ ಮಧ್ಯದಲ್ಲಿ ಬರೆದು ಮುಗಿಸೋದ್ಲಿಕ್ಕೆ ಒಂದೊಂದು ವಾರ ಬೇಕಾಗ್ತಿತ್ತು ಅಂತ ಹೇಳ್ತಾರೆ. ಒಂದೊಂದು ವಾರದವರೆಗೂ ಅವ್ರ ದಿನಚರಿಯ ಕೆಲಸಗಳೆಲ್ಲ ಮುಗಿಸ್ಕೊಂಡು ರಾತ್ರಿ ಸಮಯದಲ್ಲಿ ಬಿಡುವಿನ ಸಮಯದಲ್ಲಿ ಅವರು ಬರಿತಾ ಇದ್ರು, ಧ್ಯಾನವನ್ನ ಮಾಡಿ ಬರಿತಾ ಇದ್ರು. ಅದು ಒಂದು ದಿವಸದ ಅವ್ರ ಉಪದೇಶ ಒಂದು ವಾರ ಬೇಕಾಗ್ತಿತ್ತು. ಯಾಕಂದ್ರೆ ಪ್ರತಿಯೊಂದು ವಾಕ್ಯವನ್ನು ಬಿಡದೆ ಒಂದು ವಾರ ಆದ್ರೂ ಕೂಡ ಅವ್ರಿಗೆ ಅದು ನೆನಪಿರ್ತಿತ್ತು. ಅಂದ್ರೆ ಅವರ ಮೇಧಾಶಕ್ತಿ, ಸ್ಮೃತಿ ಶಕ್ತಿ ಎಷ್ಟಿತ್ತು ಅಂತ ನಾವು ಹೇಳ್ಬೋದು. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ನೋಡು, ನೀನು ಯಾವ ಮಂತ್ರಗಳನ್ನು ಹೇಳ್ತೀಯಾ, ನೀನು ಯಾವ ಪ್ರಾರ್ಥನೆಗಳನ್ನು ಹೇಳ್ತೀಯಾ, ಯಾವ ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ನಿನ್ನ ಭಾವನೆ ಏನು? ಭಾವಗ್ರಾಹಿ ಜನಾರ್ದನ. ನೀನು ಯಾವ ಭಾವನೆಯಿಂದ ಭಗವಂತ ನೆನೆಸ್ಕೊಳ್ತಾ ಇದೀಯಾ, ಯಾವ ಭಾವನೆಯಿಂದ ಅವನನ್ನು ಅರ್ಚಿಸ್ತಾ ಇದೆಯೋ ಅದು ಇಂಪಾರ್ಟೆಂಟ್ ಕಣೋ. ಹಾಗಾಗಿ ನೀನು ಒಳ್ಳೆಯ ಭಾವನೆಯಿಂದ, ನಿಷ್ಕಲ್ಮಶವಾದ ಭಕ್ತಿಯಿಂದ, ನಿಸ್ವಾರ್ಥ ಭಾವನೆಯಿಂದ ನೀನು ಭಗವಂತ ನೆನೆಸ್ಕೊಂಡ್ರೆ ಸಾಕು, ಭಗವಂತ ನಿನಗೆ ದೊರಕುತ್ತಾನೆ. ಹಾಗೆ ನೀನು ಸಂಸ್ಕೃತ ಮಂತ್ರ ಬರುತ್ತೋ ಇಲ್ವೋ, ನೀನು ವೇದೋಪನಿಷತ್ತನ್ನು ಓದಿದ್ಯೋ ಇಲ್ವೋ ಅನ್ನುವಂಥದ್ದು ಪ್ರಮುಖವಾದ ವಿಷಯವಲ್ಲ ಅಂತೇಳಿ ಶಿಷ್ಯಗೆ ಹೇಳ್ತಾ ಇರುವಂತಹ ಸಮಯದಲ್ಲಿ ಈ ಮಾಸ್ಟರ್ ಮಹಾಶಯ ಕೂಡ ಇದು ಅದನ್ನು ಕೂಡ ಅವರು ಇದನ್ನು ಮಾಡಿಕೊಂಡು ಶ್ರೀರಾಮಕೃಷ್ಣರು ನಮಗೆ ಇವತ್ತು ಅದ್ಭುತವಾದ ಸತ್ಯವನ್ನು ತೋರಿಸ್ಕೊಟ್ರು. ಭಕ್ತಿಯಿಂದ ನಾನು ಭಗವಂತನ ಅರ್ಚಿಸಿದ್ರೆ ಅವನು ನಾವು ಏನೇ ಮಾತುಗಳು, ಯಾವ ತರ ತೊದಲು ಮಾತುಗಳು ಆಡಿದ್ರು ಕೂಡ, ಹೇಗೆ ತಾಯಿಯನ್ನು ನಾವು ತೊದಲು ಮಾತಲ್ಲಿ ತಾಯಿನ ತಂದೆನ ಬೇರೆ ತಪ್ಪಾಗಿ ನಾವು ಮಾತಾಡಿದ್ರು ಯಾವ ತಂದೆ ತಾಯಿ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ತೊದಲು ಮಾತುಗಳು ಮಗುದು ಅಂತ ಗೊತ್ತು. ಅದೇ ತಾನೇ ಭಗವಂತ ಕೂಡ ನನ್ನ ಭಕ್ತನ ತೊದಲು ಮಾತುಗಳು ಅಂತೇಳಿ ಅರ್ಥ ಮಾಡಿಕೊಂಡು ನಮ್ಮ ನಿಜವಾದ ಭಾವನೆಯನ್ನು ಗ್ರಹಿಸಿ ಅದರಂತೆ ನಡ್ಕೊಳ್ತಾನೆ ಅನ್ನುವಂಥ ಮಾತನ್ನ ಶ್ರೀರಾಮಕೃಷ್ಣರು ಹೇಳಿದ್ರು ಅಂತ ಹೇಳ್ತಾರೆ. ಇದ್ರ ಮಧ್ಯದಲ್ಲಿ ಇಷ್ಟೆಲ್ಲ ಆದ ಸಮಯದಲ್ಲೂ ಕೂಡ ಶ್ರೀರಾಮಕೃಷ್ಣ ಒಂದ್ ಕಡೆ ಒಂದ್ಸರಿ ಕಲ್ಕತ್ತೆಗೆ ಒಂದು ಮಾತು ಹೇಳ್ತಾರೆ. ನೋಡು, ನನ್ಗೊಂದು ಮಾತಿದೆ, ನನ್ಗೊಂದು ಮಾತು ಅನ್ನಿಸ್ತಾ ಇದೆ, ಭಾವನೆ ಇದೆ, ನೀನೇನು ಹೇಳ್ತೀಯ ಹೇಳು. ನಮ್ಮವರು ಅಂತ ಯಾರಿರ್ತಾರೋ ಅವ್ರಿಗೆ ನಾವು ಬೈದ್ರು, ಇಲ್ಲ ಅವ್ರನ್ನ ತಾತ್ಸಾರ ಮಾಡಿದ್ರು, ಅವ್ರನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಅವ್ರಿಗೆ ಬೇಜಾರಾಗಲ್ಲ, ಅವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹೌದೋ ಅಲ್ವೋ, ನಿಂಗೇನು ಅನ್ಸುತ್ತೆ ಹೇಳು ಅಂತ ಮಾಸ್ಟರ್ ಮಹಾಶಯ ಹೌದು ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ, ನಾನು ಹಲವಾರು ಬಾರಿ ನನ್ನ ಬೈತೀನಿ, ಹಲವಾರು ಬಾರಿ ನಾನು ಬೇಕು ಅಂತ ನೆಗ್ಲೆಕ್ಟ್ ಮಾಡ್ತೀನಿ, ಹಲವಾರು ಬಾರಿ ಬೇರೆ ಬೇರೆ ರೀತಿ ಪ್ರತಿಕ್ರಿಯೆಯನ್ನು ಮಾಡ್ತಾ ಇರ್ತೀನಿ. ಆದ್ರೂ ಕೂಡ ನೀನು ನಿಜವಾಗ್ಲೂ ನನ್ನವನು ಅಂತ ಆಗಿದ್ರೆ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಇದನ್ನ ನಾವು ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡ್ತೀವಿ. ಅವರಿಬ್ರು ಒಬ್ರಿಗೊಬ್ರು ಪರೀಕ್ಷೆ ಮಾಡ್ತಾ ಇದ್ರು. ನಮ್ಗೆಲ್ಲ ಸರಿ ಹಲವಾರು ತಿಂಗಳುಗಳು ಇಲ್ಲ ಒಂದೆರಡು ವರ್ಷ ಆದ್ಮೇಲೆ ಸ್ವಾಮಿ ವಿವೇಕಾನಂದರು ಬಂದಾಗ ಅಲ್ಲಿವರೆಗೂ ಮಾತಾಡಿದ ಶ್ರೀರಾಮಕೃಷ್ಣರು ನರೇನ್ ದಕ್ಷಿಣೇಶ್ವರದ ಶ್ರೀರಾಮಕೃಷ್ಣ ಕೋಣೆಗೆ ಎಂಟ್ರಾಗಿದ್ದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ಬಿಡೋರು. ಇಲ್ಲಾಂದ್ರೆ ಅವ್ನು ಬಂದಿದ್ದಾನೆ ಅನ್ನುವಂತ ಮೊದಲು ಬಂದಿಯ ನರೇನ್ ಅಂತ ಹೇಳಿ ಎಲ್ಲರನ್ನೂ ಬಿಟ್ಟು ಅವನ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾ, ಸೀತಿನ ತಿನ್ನಿಸ್ತಾ, ಸಕ್ಕರೆ ತಿನ್ನಿಸ್ತಾ, ಇಲ್ಲ ಬೆಣ್ಣೆ ಅಂತ ತಿನ್ನಿಸ್ತಾ, ಅಷ್ಟು ಮುದ್ದು ಮಾಡ್ತಾ ಅಂತ ಶ್ರೀರಾಮಕೃಷ್ಣರು ಆ ಯುವಕ ನರೇನ್ ಬಂದಾಗ ಅವನಿಗೂ ಇವ್ರಿಗೂ ಸಂಬಂಧವೇ ಇಲ್ಲ, ಅವನ್ಯಾರು ಇವ್ರ್ಯಾರು ಅನ್ನೋಂತ ಮಾಡಿದ್ರು. ಹಲವಾರು ಬಾರಿ ಮಾತೇ ಆಡ್ಲಿಲ್ಲ, ಪಕ್ಕಕ್ಕೆ ತಿರುಗಿಸ್ ನೋಡಿದ್ರು, ಸುಮ್ಮನೆ ಕುತ್ಕೊಂಡ್ಬಿಡ್ತಾ ಇದ್ರು. ಮಾತಾಡ್ತಾ ಇದ್ದವರು ನರೇನ್ ಬಂದ ತಕ್ಷಣ ಸುಮ್ಮನೆ ಎದ್ದು ಬಿಡ್ತಾ ಇದ್ರು. ನರೇನ್ ಎದ್ದು ನೋಡೋಣ ಅಂತೇಳಿ ನರೇನ್ ಕೂಡ ಇವನೇನ್ ಸಾಮಾನ್ಯ ಎದ್ದು ಕೋಡಿಂದ ಆಚೆ ಹೋಗೋಣ ಮಾಡಿದ್ರೆ ಸಾಕು ಅವರು ಮಾತಾಡಕ್ ಸ್ಟಾರ್ಟ್ ಮಾಡ್ತಿದ್ರು. ಒಳಗೆ ಬಂದ್ರೆ ಮತ್ತೆ ಶ್ರೀರಾಮಕೃಷ್ಣ ಸುಮ್ಮನೆ ಕುತ್ಕೊಂಡ್ಬಿಡೋದು. ಇದು 2-3 ಬಾರಿ ಆದ್ಮೇಲೆ ಶ್ರೀರಾಮಕೃಷ್ಣ ಕೇಳ್ತಾರೆ, ನರೇನ್ ನೀನು 2-3 ಬಾರಿ ನೀನು ಬಂದ್ರು ಕೂಡ ನಾನು ನೀನೇನೋ ಮಾತಾಡ್ಲಿಲ್ಲ, ನಿನ್ ಕಡೆ ಕೇರೇ ಇರ್ಲಿಲ್ಲ, ನೀ ಏನೂ ಮಾಡ್ಲಿಲ್ಲ, ಆದ್ರೂ ನೀನ್ ಕೂಡ ಬರ್ತಿದೀಯ ಯಾಕೆ ಅಂತ. ಅವ್ನು ನರೇನ್ ಹೇಳ್ತಾನೆ, ನಿಮ್ ಮಾತು ಯಾರಿಗೆ ಬೇಕು, ನಿಮ್ ಮಾತುಗೋಸ್ಕರ ನಾನು ಬಂದವನಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ಹಾಗಾಗಿ ಬಂದೆ, ಸ್ವಲ್ಪ ಕೂತ್ಕೊಂಡೆ, ನಿಮ್ಮನ್ನು ನೋಡಿದೆ, ನನ್ನ ಮನಸ್ಸು ಸಮಾಧಾನ ಆಯ್ತು, ನಾನು ಅದಕ್ಕೆ ಹೋಗ್ತೀನಿ ಅಷ್ಟೇ ಅಂತ. ಸ್ವಾಮಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಪರವಾಗಿಲ್ಲ ನೀನು ಜೋರಾಗಿದ್ದೀಯ, ನಾನು ಇದನ್ನು ಪರೀಕ್ಷೆ ಮಾಡಬೇಕು, ನನ್ನ ಮೇಲೆ ಇರುವಂತಹ ಭಕ್ತಿ, ನನ್ನ ಮೇಲೆ ಇರುವಂತಹದ್ದು ಪ್ರೀತಿ ಅಂತ ಏನಿದೆಯಲ್ಲ ಅದು ಸುಮ್ಮನೆ ಟೊಳ್ಳೋ ಇಲ್ಲ ಅದು ಗಟ್ಟಿಯಾಗಿದ್ದು ನಾನು ಪರೀಕ್ಷೆ ಮಾಡಬೇಕಾಗಿತ್ತು, ಹಾಗಾಗಿ ಇದೆಲ್ಲ ಪರೀಕ್ಷೆ ಮಾಡ್ತಿದ್ದೆ ನರಿ ಅಂತೇಳಿ ಶ್ರೀರಾಮಕೃಷ್ಣ ನರೇನ್ ಹತ್ರ ಹೇಳ್ತಾರೆ. ನೋಡಿ, ಆ ಗುರು ಶಿಷ್ಯನ ಸಂಬಂಧ ಹೇಗಿರಬೇಕು, ಇಷ್ಟ ದೇವರ ಮತ್ತೆ ನಮ್ಮ ಭಕ್ತನ ಸಂಬಂಧ ಹೇಗಿರಬೇಕು. ನಾವೇನೋ ಪ್ರಾರ್ಥನೆಯನ್ನು ಮಾಡಿದ್ವಿ, ಆ ಭಗವಂತ ನಮ್ಮ ಪ್ರಾರ್ಥನೆ ಮನಸ್ಲಿಲ್ಲ, ಹಾಗಾಗಿ ಈ ದೇವ್ರು ಸರಿ ಇಲ್ಲ, ಈ ಅವತಾರ ಪುರುಷ ಸರಿ ಇಲ್ಲ, ಈ ಗುರು ಸರಿ ಇಲ್ಲ, ಬೇರೆ ಕಡೆ ಹೋಗೋಣ. ಇದು ಈ ನಮ್ಮ ವ್ಯಾಪಾರ ಬುದ್ಧಿ, ಬಾಟರ್ ಸಿಸ್ಟಮ್. ನಾನು ಕೊಡ್ತೀನಿ ಇದನ್ನ, ನಾನು ನಿನಗೆ ಪೂಜೆ ಮಾಡಿಸ್ತೀನಿ, ನೀನ್ ನನ್ನ
ಆಸೆಯನ್ನು ನೆರವೇರಿಸಬೇಕು. ನಾನು ನಿಮ್ಗೆ ಇಷ್ಟು ದುಡ್ಡನ್ನು ಕೊಡ್ತೀನಿ, ನೀನು ಇಷ್ಟು ದುಡ್ಡು ನಾನು ಕೊಡಬೇಕು. ಲಕ್ಷ್ಮಿಯೇ ಅವನ ಕಾಲನ್ನು ಒತ್ತುತ್ತಾ ಇರ್ತಾನೆ. ನಾನು ಕೊಡೋ 1,000 ರೂಪಾಯೋ 10,000 ರೂಪಾಯಿ 15,000 ರೂಪಾಯಿ ತೆಗೆದುಕೊಂಡು ಅವನೇನು ಸಂಸಾರ ನಡೆಸಬೇಕಾ? ಶ್ರೀಮನ್ನಾರಾಯಣ. ಲಕ್ಷ್ಮೀದೇವಿ ಅವನ ಪಾದದ ಹತ್ರ ಕುತ್ಕೊಂಡು ಅವನ ಕಾಲನ್ನು ಒತ್ತುತ್ತಾ ಇದ್ದಂಥ ಸಮಯದಲ್ಲಿ ನಾವು ಕೊಡೋ ದುಡ್ಡೇನು? ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ನು ಕೊಡ್ತೀವಿ, ಅದು ಬೇರೆ ವಿಷಯ. ಆದರೆ ಹಲವಾರು ಬಾರಿ ನಾವು ವ್ಯಾಪಾರವನ್ನ ಮಾಡ್ತಾ ಇರ್ತೀವಿ. ನಾನು ಅದನ್ನ ಮಾಡ್ತೀನಿ, ನೀನು ಇದನ್ನು ಕೊಡಬೇಕು, ನಾನು ಇದನ್ನು ಮಾಡಿಸ್ತೀನಿ, ನೀ ಅದನ್ನು ಕೊಡಬೇಕು ಅಂತ. ಇದು ಭಕ್ತಿಯ ಪ್ರಾರಂಭಿಕ ಹಂತ, ಪ್ರಾಥಮಿಕ ಹಂತ. ಇದನ್ನ ನಾವು ಒಪ್ಕೊಳ್ತೀವಿ, ಆದರೆ ನಾವು ಅಲ್ಲೇ ನಿಲ್ಲಬಾರದು. ಸೊ ರಾಗ ಭಕ್ತಿ, ಅನುರಾಗ, ನಿಜವಾದ ಭಕ್ತಿ ಯಾವಾಗ ಆಗುತ್ತೆ ಅಂದ್ರೆ, ಭಗವಂತ ನಿನಗೇನು ಅನ್ಸುತ್ತೋ ಅದನ್ನು ಮಾಡಪ್ಪ, ನಿನ್ನನ್ನು ಯಾವಾಗಲೂ ನಂಬಿನ ನಡೆಯುವಂತೆ ಮಾಡು ಅನ್ನುವಂಥ ಪ್ರಾರ್ಥನೆ, ಅನ್ನುವಂಥ ನಿಲುವು ನಿಜವಾದ ಭಕ್ತರಲ್ಲಿ ಇರುತ್ತೆ. ಅದೇ ಭಕ್ತಿ ಈ ಮಾಸ್ಟರ್ ಮಾಷಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಶ್ರೀರಾಮಕೃಷ್ಣ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವನಿಗೆ ಎಷ್ಟು ಪ್ರೀತಿ ಪ್ರೇಮವನ್ನು ತೋರಿಸಿದ್ರು ಅಷ್ಟೇ ಚಡಿಯೇಟನ್ನು ಕೂಡ ಮಾಸ್ಟರ್ ಮಹಾಶಯರು ಕೊಟ್ಟಿದ್ರು. ಮಾಸ್ಟರ್ ಮಹಾಶಯರಿಗೆ ಹಲವಾರು ಬಾರಿ ಹಲವಾರು ಜನರ ಮುಂದೆ ಬೈದಿದ್ರು, ಅಪಮಾನವನ್ನ ಮಾಡಿದ್ರು. ಇಲ್ಲ ಅವನು ಹೇಳಿದನ್ ಸರಿ ಇಲ್ಲ ಅಂದಾಗ ಹಲವಾರು ನೀನು ಎಷ್ಟೆಲ್ಲ ಓದ್ಕೊಂಡಿದ್ಯಾ, ತಿಳಿದಿದ್ಯಾ ಅಂತ ಹೇಳಿದ್ರೆ ಈ ತರ ಹೇಳ್ತಿದ್ಯಲ್ಲ, ಅಷ್ಟು ನಿಂಗೆ ಗೊತ್ತಿಲ್ವಾ, ತಲೆ ಇಲ್ವಾ ಅಂತೇಳಿ ಎಲ್ಲರ ಮುಂದೆ ಛೇಡಿಸಿದ್ರು. ಅಷ್ಟೆಲ್ಲ ಆದ್ರೂ ಕೂಡ ಅವನಿಗೆ ಮಾಸ್ಟರ್ ಮಾಸ್ಟರ್ಗೆ ಶ್ರೀರಾಮಕೃಷ್ಣ ಮೇಲಿದಂತಹ ಭಕ್ತಿ, ಗೌರವ, ವಿಶ್ವಾಸ, ಪ್ರೀತಿ ಎತ್ಕಿಂಚಿತ್ತು ಕಡಿಮೆ ಆಗಿರಲಿಲ್ಲ. ಯಾಕಂದ್ರೆ ಆ ಗುರು ಶಿಷ್ಯನ ಸಂಬಂಧ ಅತ್ಯಂತ ಹತ್ತಿರದ ಸಂಬಂಧ. ಇದೇ ಸಮಯದಲ್ಲಿ ಒಂದ್ಸರಿ ಶ್ರೀರಾಮಕೃಷ್ಣರು ಜಹಾಡಿಸಿ ಮಾತಾಡ್ತಾರೆ. ನೋಡು, ನಾನು ನಿನಗೆ ಹಲವಾರು ಬಾರಿ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನೀನು ಮಾಡ್ತಿರೋದು ಸರಿ ಇಲ್ಲ. ಏನ್ ನಾನು ಮಾಡ್ತಿರೋದು ಸರಿ ಇಲ್ಲ? ನೀನು ನಿಮ್ಮ ವೃದ್ಧಾಪ್ಯದಲ್ಲಿರುವಂತ ನಿಮ್ಮ ತಂದೆ ತಾಯಿಯನ್ನ ಬಿಟ್ಟು ನೀನು ಸಪರೇಟ್ ಮನೆ ಮಾಡಿದೀಯಾ? ಅದು ಸರಿ ಇಲ್ಲ, ಅದು ಸಮಂಜಸವಲ್ಲ, ಅದು ಸರಿಯಲ್ಲ. ನೀನೊಬ್ಬ ಗೃಹಸ್ಥನಾದವನು. ತಂದೆ ತಾಯಿ ಹೇಗಿರ್ಬೋದು, ಏನೇ ಇರ್ಬೋದು, ಅವರು ಸಾಯುವವರೆಗೂ, ಅವರ ಮರಣವನ್ನು ಹೊಂದುವವರೆಗೂ ನೀನು ಅವ್ರ ಜೊತೆ ಇದ್ದು ಅವರ ಸೇವೆಯನ್ನ ಮಾಡಬೇಕು. ಅದು ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯ. ತಂದೆ ತಾಯಿ ನೋಡ್ಕೊಳ್ಬೇಕು, ಹಾಗೆ ನೀನು ಆರಾಮಾಗಿರ್ಬೇಕು, ನಿನ್ನ ಹೆಂಡತಿ ಆರಾಮಾಗಿರ್ಬೇಕು, ನಿನ್ನ ಮಕ್ಕಳು ಆರಾಮಾಗಿರ್ಬೇಕು ಅಂತ ತಂದೆ ತಾಯಿಯ ಸೇವೆಯನ್ನ ಬಿಟ್ಟು ಬೇರೆ ಮನೆ ಮಾಡಿದೆಯಲ್ಲ, ಇದನ್ನ ನಾನು ಯಾವತ್ತೂ ಸಪೋರ್ಟ್ ಮಾಡಿಲ್ಲ, ಇವತ್ತು ಮಾಡ್ತಿಲ್ಲ. ನಿನಗೆ ಕೆಲವು ಬಾರಿ ಹೇಳಿದ್ದೇನೆ, ಇವತ್ತು ನಿನಗೆ ಹೇಳ್ತಾ ಇದ್ದೇನೆ. ಇನ್ನು ಕೆಲವೇ ದಿವಸದಲ್ಲಿ ನಿನ್ನ ತಪ್ಪನ್ನು ನೀನು ಸರಿ ಮಾಡ್ಕೊ. ನಿಮ್ಮ ತಂದೆ ದುಡ್ಡಿನ ಕೇಳ್ತಾ ಇರ್ಬೋದು, ನಿಮ್ಮ ತಂದೆಯ ಸ್ವಭಾವ ನಿನ್ಗೆ ಇಷ್ಟ ಆಗದೆ ಇರ್ಬೋದು, ನಿನ್ನ ತಾಯಿಯ ಸ್ವಭಾವ, ನಿನ್ನ ತಾಯಿ ನಿನ್ನ ಹೆಂಡತಿಗೆ ಸ್ವಭಾವಗಳು ಇಷ್ಟ ಆಗ್ತಾ ಇರ್ಬೋದು, ಅವರಲ್ಲಿ ವಿರಸ ಇರ್ಬೋದು, ನಾ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅದನ್ನೆಲ್ಲವನ್ನು ಕೂಡ ಸಮರಸ ಮಾಡ್ಕೊಂಡು ಸರಿ ಮಾಡ್ಕೊಂಡು ನೀವು ಹೋಗಬೇಕು. ಗೃಹಸ್ಥರಾದವರು ನಾವು ತಂದೆ ತಾಯಿಗಳ ಸೇವೆಯನ್ನು ಅವ್ರ ಕೊನೆಯವರೆಗೂ ಮಾಡಲೇಬೇಕು. ಅದು ನಮಗೆ ಹೇಳಿರುವಂಥದ್ದು, ನಮ್ಮ ನಿಯಮ. ಹಾಗೆ ನೀನು ಬೇರೆ ಮನೆ ಮಾಡಿದೆಯಲ್ಲ, ಆದಷ್ಟು ಬೇಗ ಆ ಮನೆಯಿಂದ ನಿನ್ನ ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿ ಜೊತೆ ಸೇವೆಯನ್ನ ಮಾಡಬೇಕು. ಇಲ್ಲಾಂದ್ರೆ ಜೋಕೆ ಅಂತೇಳಿ ಶ್ರೀರಾಮಕೃಷ್ಣ ಕೂಡ ಹೇಳ್ತಾರೆ. ಒಬ್ಬ ಗೃಹಸ್ಥ ಏನೆಲ್ಲ ಮಾಡಬೇಕು ಅದನ್ನು ಕೂಡ ಒಂದು ಕಡೆ ಆಧ್ಯಾತ್ಮಿಕವಾಗಿ ಅವನನ್ನ ಪ್ರಿಪೇರ್ ಮಾಡ್ತಾರೆ, ತಯಾರಿ ಮಾಡಿ ಅವನ ಆಧ್ಯಾತ್ಮಿಕದ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅದೇ ಸಮಯದಲ್ಲಿ ಅವನೊಬ್ಬ ಗೃಹಸ್ಥನಾಗಿರುವುದರಿಂದ ಅವನ ಕರ್ತವ್ಯ ತಂದೆ ಕಡೆ, ತಾಯಿಯ ಕಡೆ, ಅವನ ಹೆಂಡತಿ ಕಡೆ, ಮಕ್ಕಳ ಕಡೆ ಅವನ ಕರ್ತವ್ಯ ಏನಿತ್ತು ಅದೆಲ್ಲವನ್ನು ಕೂಡ ಶ್ರೀರಾಮಕೃಷ್ಣ ಸಮರ್ಪಕವಾಗಿ ಮಾಡಿಸ್ತಾ ಇದ್ರು. ಎಷ್ಟೋ ಬಾರಿ ಮಾಸ್ಟರ್ ಮಹಾಶಯ ಸಂಸಾರವನ್ನು ತೊರಿಬೇಕು ಅಂತ ಹೇಳಿದಾಗ, ಇದು ನಿನಗಲ್ಲ, ಅದು ನಿನಗಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ, ಇದು ನಿನಗಲ್ಲ, ನೀನು ಅಲ್ಲೇ ಎತ್ಕೊಂಡು ನಿನ್ನ ಹೆಂಡತಿ ಮಕ್ಕಳೆಲ್ಲರನ್ನು ನೋಡ್ಕೊಳ್ಬೇಕು ಅಂತೇಳಿ ಹಲವಾರು ಬಾರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರೀರಾಮಕೃಷ್ಣನ ಮಾಸ್ಟರ್ ಮಹಾಶಯ ಕೇಳಿದಾಗ ಎಲ್ಲ ಸಮಯದಲ್ಲೂ ಇಲ್ಲ, ನೀನು ಆಂತರಿಕವಾಗಿ ಸನ್ಯಾಸಿ, ಬಾಹ್ಯವಾಗಿ ನೀನೊಬ್ಬ ಗೃಹಸ್ಥನಾಗಿರ್ಬೇಕು, ಇದೇ ನಿನಗೆ ಕಾಳಿದೇವಿ ಭವತಾರಣಿ ಇಟ್ಟಿರುವಂತ ಮಾರ್ಗ. ಹಾಗಾಗಿ ಹೇಳಿದ್ದಾಳೆ, ನೀನು ಇದನ್ನೇ ಇರಬೇಕು, ನೀನು ಸಂಸಾರದಲ್ಲಿ ಇದ್ಕೊಂಡು ಸನ್ಯಾಸಿ ಆಗಿರೋದು ನಿನ್ನದು, ನೀನೊಬ್ಬ ಆದರ್ಶ ಗೃಹಸ್ಥ ಹೇಗಿರ್ಬೇಕು ಅಂತ ಜಗತ್ತಿಗೆ ತೋರಿಸ್ಬೇಕು ಅಂತೇಳಿ ಭವತಾರಣಿ ನಿನ್ನ ಕರ್ಕೊಂಡು ಬಂದಿದ್ದಾಳೆ ಅಂತೇಳಿ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯ ಹೇಳ್ತಾರೆ. ಸೊ ಈ ರೀತಿ ಅವನನ್ನ ಒಳ್ಳೆ ರೀತಿಲೂ ಮಾತಾಡ್ತಾ, ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ತಾ, ಅಷ್ಟೇ ಚಡಿಯೇಟನ್ನು ಕೊಡ್ತಾ, ಕಪಾಳಕ್ಕೆ ಹೊಡೆದಂಗೆ ಮಾಡಿ ಮಾಡಿ ಅವನನ್ನ ಒಂದು ಅನರ್ಘ್ಯವಾದ ರತ್ನವನ್ನಾಗಿ ಶ್ರೀರಾಮಕೃಷ್ಣರು ಅವರ ಗರಡಿ ಮನೆಯಲ್ಲಿ ಅಡಗಿಸ್ತಿದ್ದಾರೆ. ಆದರೆ ಮಾಸ್ಟರ್ ಮಹಾಶಯ ಸಂಪೂರ್ಣವಾಗಿ ಆ ಗುರುವಿನ ಪಾದದಲ್ಲಿ ಶರಣಾಗತನಾಗಿದ್ದ. ಪ್ರಾಮಾಣಿಕವಾಗಿ ಅವ್ರು ಹೇಳಿದಂತ ಪ್ರತಿಯೊಂದು ಚಾಚು ತಪ್ಪನೆ ಮಾಡ್ತಾ ಇದ್ದ. ಅವ್ರೇನು ಮಾಡಬೇಕು, ಏನ್ ಜಪ ಧ್ಯಾನಗಳನ್ನು ಮಾಡಬೇಕು, ಏನೇನು ಬಿಡಬೇಕು, ಏನೇನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಈ ಒಂದು ವಿಷಯವನ್ನು ಬಿಟ್ಟರೆ, ತಂದೆ ತಾಯಿ ವಿಷಯವನ್ನ ಹಲವಾರು ದಿವಸಗಳು ಇಲ್ಲ ಕೆಲವು ತಿಂಗಳುಗಳು ಇಲ್ಲ ಹಲವಾರು ಬಾರಿ ಹೇಳಿದ್ಮೇಲೆ ಹೋದ. ಇದೊಂದನ್ನು ಬಿಟ್ರೆ ಎಲ್ಲವನ್ನು ಕೂಡ ಶ್ರೀರಾಮಕೃಷ್ಣನಿಗೆ ಚಾಚು ತಪ್ಪದೆ ಮಾಡಿದ್ರಿಂದ ಅವರಿಗೆ ಮೋಕ್ಷಕ್ಕೆ ಅಧಿಕಾರಿಯಾದ ಆಧ್ಯಾತ್ಮಿಕದ ಅನುಭವಗಳನ್ನೆಲ್ಲವನ್ನು ಕೂಡ ಈ ಪಡ್ಕೊಂಡ. ಹಾಗಾಗಿ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಅವತಾರ ಪುರುಷರ ಆಧ್ಯಾತ್ಮಿಕ ಜಗತ್ತಿನ ಆಯಾಮಗಳನ್ನ ಅನುಭವಗಳನ್ನ, ಆ ಶ್ರೇಷ್ಠ ಮುತ್ತು ರತ್ನಗಳನ್ನ ಇವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನಾವು ಕೂಡ ಆ ರೀತಿಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನ, ನಿಷ್ಕಲ್ಮಶವಾದ ಭಕ್ತಿ ಶ್ರದ್ಧೆಗಳು ನಾವೇನಾದ್ರೂ ಪಡ್ಕೊಂಡ್ವಿ ಅಂದ್ರೆ ಆವಾಗ ಭಗವಂತ ನಮ್ಗೆಲ್ಲವನ್ನು ಕೂಡ ಕೊಡ್ತಾನೆ.
ಇದನ್ನು ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡ್ಬೋದು. ಸೊ ಹಾಗಾಗಿ ಸಂಸಾರದಲ್ಲಿದ್ದೀವೋ, ಮನೇಲಿದ್ದೀವೋ, ಮಠದಲ್ಲಿದ್ದೀವೋ ಅನ್ನೋದು ಮುಖ್ಯ ಅಲ್ಲ. ನಾವು ಯಾವ ರೀತಿ ಜೀವನವನ್ನು ಮಾಡ್ತೀವಿ, ಯಾವ ರೀತಿ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ತೀವಿ, ಯಾವ ರೀತಿ ನಾವು ಭಗವಂತನ ಕಾಣ್ತೀವಿ, ಯಾವ ರೀತಿ ಭಗವಂತ ಮತ್ತೆ ನಮ್ಗೆ ಉಪನಿಷತ್ತು, ವೇದಗಳು ಇಲ್ಲ ನಮ್ಮ ಗುರುಗಳು ಹೇಳಿದ್ದಾರೋ ಅದು ನಾವೆಷ್ಟು ಚಾಚು ತಪ್ಪು ನಡೆಸ್ತಾ ಇದ್ದೀವೋ ಅದ್ರ ಮೇಲೆ ನಮ್ಮ ಆಧ್ಯಾತ್ಮಿಕದ ಪ್ರಗತಿ ನಿರ್ಭರವಾಗಿರುತ್ತೆ. ಇದನ್ನು ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಭಗವಾನ್ ಶ್ರೀರಾಮಕೃಷ್ಣರು, ಮಹಾಮಾತೆ ಶಾರದಾ ದೇವಿಯರು ಹಾಗೂ ನಮ್ಮ ಎಲ್ಲ ಗುರು ಪರಂಪರೆ ನಮ್ಮನ್ನು ಆಶೀರ್ವದಿಸಿ ಅಂತ ಆಧ್ಯಾತ್ಮಿಕ ಪ್ರಗತಿಯನ್ನು ನಮ್ಮಲ್ಲಿ ಉಂಟು ಮಾಡಲಿ ಅಂತೇಳಿ ಅವರಲ್ಲಿ ಬೇಡ್ತಾ ಈ ಕೆಲವನ್ನ ಮಾತ್ರ ಪುಷ್ಪಗಳನ್ನ ಅವರ ಚರಣಾನಂದಲ್ಲಿ ಅರ್ಪಿಸ್ತಾ ಮಾತನ್ನು ಮುಗಿಸ್ತೇನೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.